ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿ.ಎಂ. ಪವಿತ್ರ. ದೇಶದಲ್ಲಿ ಕುಟುಂಬ ರಾಜಕಾರಣದಿಂದ ಯಾವುದೇ ಪಾರ್ಟಿಯೂ ಹೊರತಾಗಿಲ್ಲ. ಎಲ್ಲೋ ಇನ್ನೊಂದು ಇದಕ್ಕೆ ವಿರುದ್ಧವಾಗಿ ಉದಾಹರಣೆಗಳಿದ್ರೂ ಸಹ ಕುಟುಂಬದಲ್ಲಿ ತಂದೆ ರಾಜಕೀಯದಲ್ಲಿದ್ರೆ ರಾಜಕೀಯದ ಛಾಯೆ ಅವರ ಇಡೀ ಕುಟುಂಬದ ಮೇಲೂ ಸಹ ಇರತ್ತೆ. ಕುಟುಂಬ ರಾಜಕಾರಣದ ಕೊಂಬೆಗಳು ವಿಶಾಲವಾಗಿ ಹರಡ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳಾದಂಥ ಬಿಜೆಪಿ ಮತ್ತು ಕಾಂಗ್ರೆಸ್‌ನಲ್ಲಿ ಕುಟುಂಬ ರಾಜಕಾರಣದ ನೆರಳಿದೆ. ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ್ರೆ, ಅದರಲ್ಲೂ ರಾಜಕಾರಣಿ ಮಗ ರಾಜಕಾರಣಿ ಆಗೋದ್ರಲ್ಲಿ ತಪ್ಪೇನು ಅಂತ ಹೇಳೋರು ಸಹ ನಮ್ಮ ಸುತ್ತಮುತ್ತ ಇದ್ದಾರೆ. ಸೊ ಕುಟುಂಬ ರಾಜಕಾರಣದ ಬಗ್ಗೆ, ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತಾ ತಮ್ಮ ಪಕ್ಷದಲ್ಲಿ ಸಹ ಅದನ್ನ ಬೆಳೆಸ್ತಾ ಇರೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಶೈಲಜಾ ಹಿರೇಮಠ ಅವರಿದ್ದಾರೆ. ಮೇಡಮ್ ನಮಸ್ತೆ ಮೇಡಮ್, ಸರ್ ಚರ್ಚೆಗೆ ಸ್ವಾಗತ. ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತ ಸತ್ಯನಾರಾಯಣ ಸರ್ ಇದ್ದಾರೆ. ಸರ್ ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ ಸರ್, ನಮಸ್ತೆ. ಸತ್ಯನಾರಾಯಣ ಸರ್, ನಿಮ್ಮಿಂದನೇ ನಾನು ಶುರು ಮಾಡ್ಬಿಡ್ತೀನಿ. ಕುಟುಂಬ ರಾಜಕಾರಣವನ್ನ ಆಗಾಗ ತಮ್ಮ ಭಾಷಣಗಳಲ್ಲಿ ಎಳೆದು ತರೋದು ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರತಿ ಬಾರಿಯೂ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಾಗ ಈ ಕುಟುಂಬ ರಾಜಕಾರಣವನ್ನ ಮುನ್ನೆಲೆಗೆ ತರ್ತಾರೆ. ಆದ್ರೆ ಈಗ ನಾವು ಬಿಹಾರದಲ್ಲಿ ನೋಡೋದಾದ್ರೆ ನಿತೀಶ್ ಕುಮಾರ್ ಅವರ ಸಂಪುಟದಲ್ಲಿ 10ಕ್ಕೂ ಹೆಚ್ಚು ಮಂದಿ ಇರೋದು ಕುಟುಂಬ ರಾಜಕಾರಣದ ಹಿನ್ನೆಲೆಯನ್ನ ಹೊಂದಿದವರು. ಅಂದ್ರೆ ಕುಟುಂಬ ರಾಜಕಾರಣ ಅನ್ನೋದು ಪ್ರಧಾನಿಯವರಿಗೆ ಬರೀ ಕೇವಲ ಚುನಾವಣಾ ಹೇಳಿಕೆಗಳಿಗೆ ಅಥವಾ ವಿಪಕ್ಷವನ್ನ ಟೀಕೆ ಮಾಡೋದಕ್ಕೆ ಮಾತ್ರ ಸೀಮಿತ ಆಯ್ತಾ? ಪವಿತ್ರ ಮೇಡಮ್, ಸರ್ವಪ್ರಥಮ ನಾನು ನಿಮ್ಮ ಈ ದಿನ .com ವೀಕ್ಷಕರಿಗೆ ಸಾಯಂಕಾಲದ ಶುಭಾಶಯಗಳನ್ನು ಕೋರುತ್ತಾ, ಭಾಜಪ ವಕ್ತಾರನಾಗಿ ಈ ಕುಟುಂಬ ರಾಜಕಾರಣದ ವಿಚಾರವಾಗಿ ನಾನು ಒಂದ್ ರೀತಿ ಉಲ್ಲೇಖ ಮಾಡಬೇಕು ಅಂತಂದ್ರೆ, ಪವಿತ್ರ ಮೇಡಮ್, ಇದು ಕುಟುಂಬ ರಾಜಕಾರಣ ಅನ್ನುವಂಥದನ್ನ ನಾವು ಒಟ್ಟು 3 ವಿಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕಾಗ್ತದ. ಒಂದು ನೆಪೋಟಿಸಮ್, ಅಂದ್ರೆ ಏನು ಇದು ಅಂತಿರಲ್ಲ, ನಾವು ಸ್ವಜನ ಪಕ್ಷಪಾತ ಅಂತೀವಲ್ಲ ಹಾಗೆ. ಎರಡನೇದು ಡೈನಾಸ್ಟಿ. ಮೂರನೇದು ವಿಚಾರವಾಗಿ ನೋಡ್ಬೇಕಂತಂದ್ರೆ ಕೆಪಾಬಿಲಿಟಿ, ಕೆಪಾಸಿಟಿ ಅಂಡ್ ಸೋಷಿಯಾಲಿಟಿ. ಒಂದು ಸ್ವಜನ ಪಕ್ಷಪಾತ, ಒಂದು ಡೈನಾಸ್ಟಿ, ಒಂದು ರಾಜವಂಶ, ವಂಶವಾಹಿ, ಮತ್ತೆ ಜನ್ಮತ ಏನು ಬರ್ತ್ ಲೀಡರ್ಶಿಪ್ ಅನ್ನುವಂಥದ್ದು ಒಂದು. ಎರಡನೇದು. ಇನ್ನು ಮೂರನೇದು ಒಂದು ಸಾಮರ್ಥ್ಯ, ಒಂದು ಸಾಮಾಜಿಕತೆ, ಒಂದು ಕೆಪಾಬಿಲಿಟಿ ಮೇಲೆ ಇದು ಹೋಗುವಂಥದ್ದು ಒಂದು ಭಾಗ. ಭಾರತೀಯ ಜನತಾ ಪಕ್ಷ, ತಾವ್ ಹೇಳಿದ್ರಿ ಈಗ ಆರಂಭದಾಗ ಒಂದ್ ಮಾತನ್ನ ತಾವ್ ಹೇಳಿದ್ರಿ, ಬಿಜೆಪಿನೂ ಇದಕ್ಕೆ ಹೊರ್ತಿಲ್ಲ ಅಂತ ಹೇಳಿ. ಇಲ್ಲಿ ಈ 3ನೇ ವಿಭಾಗದಾಗ ನಾವು ಬರ್ತೀವಿ. ಏನು ಕೆಪಾಬಿಲಿಟಿ, ಕೆಪಾಸಿಟಿ ಅಂಡ್ ಸೋಷಿಯಾಲಿಟಿ ಅಂತ ಹೇಳಿ. ಆ ಸೋಷಿಯಾಲಿಟಿ ವಿಭಾಗದಾಗ ಬಂದಾಗ ಅವರ ವೈಯಕ್ತಿಕ ಸಾಮರ್ಥ್ಯಗಳು ಪರಿಚಯ ಆಗ್ತಾವ್. ಆ ಪರಿಚಯದ ಮೇಲೆ, ಸಾಮರ್ಥ್ಯದ ಮೇಲೆ ಇವತ್ತು ರಾಜಕಾರಣದ ಒಂದು ವ್ಯವಸ್ಥೆ ನಿಂತ್ಕೊಂಡು ಇವತ್ತು ದೇಶದಾದ್ಯಂತ ಈ ಒಂದು ವ್ಯವಸ್ಥೆ ನಡೆದದ. ನಾನು ಒಂದು ಉದಾಹರಣೆ, ಅಡ್ವಾಣಿ ಅವ್ರದ್ದು ಒಂದು ಉದಾಹರಣೆ ಕೊಡ ಬಯಸ್ತಾ ಇದ್ದೇನೆ. ಒಂದು ನಮ್ಮ ರಾಜ್ಯ ಸ್ವತಃ ತಾವು ಮುಂದೆ ಈ ಪ್ರಶ್ನೆ ಕೇಳ್ತೀರಿ, ನಾನು ಆರಂಭದಲ್ಲೇ ನಾನು ಹೇಳ್ಬಿಡ್ತೀನಿ. ಏನು ಹವಾಲಾ ಹಗರಣದಾಗ ಆದರಣೀಯ ಲಾಲ್ ಕೃಷ್ಣ ಅಡ್ವಾಣಿ ಅವರ ಹೆಸರು ಬಂದಾಗ ಒಂದು ಶಪಥ ಮಾಡ್ತಾರ, ನಾನು ಹವಾಲಾ ಹಗರಣದಿಂದ ಮುಕ್ತ ಆಗುವವರೆಗೂ ಪಾರ್ಲಿಮೆಂಟ್ ನಲ್ಲಿ ಕಾಲಿಡೋದಿಲ್ಲ ಅಂತೇಳಿ ಒಂದು ಶಪಥ ಮಾಡ್ತಾರ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪದಾಧಿಕಾರಿ, ರಾಷ್ಟ್ರೀಯ ಪದಾಧಿಕಾರಿಗಳು ಅಡ್ವಾಣಿಜಿ ಅವ್ರ ಹತ್ರ ಹೋಗ್ತಾರ, ಇಲ್ಲ ನಿಮ್ಗೆ ಈ ಸಲ ಗಾಂಧಿನಗರ್ಲಿಂದ ನೀವು ನಿಲ್ತಾ ಇಲ್ಲ, ಅದಕ್ಕೆ ನಾವು ಪ್ರತಿಭಾ ಅಡ್ವಾಣಿ ಅವರನ್ನ ನಿಲ್ಸೋಣ ಅಂತ ಹೇಳಿದಾಗ ಅವರು ರೇಗಾಡ್ತಾರ ಪದಾಧಿಕಾರಿಗಳ ಮೇಲೆ. ನಾವು ಈ ಸಿದ್ಧಾಂತಕ್ಕಿಲ್ಲ ಅಂತ ಹೇಳಿ, ನಾವು ರಾಜಕಾರಣ ಅಧಿಕಾರಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ, ದೇಶದ ಇದಕ್ಕೆ ಬಂದಿದೀವಿ ಅನ್ನುವಂಥದ್ದು ಒಂದು ಉದಾಹರಣೆ ಅಂತಾರ. ಇನ್ನು ತಾವು ಬಂದು ಈ ಮುಂದಕ್ಕೆ ಕೇಳ್ಬಹುದು, ಮತ್ತೆ ವಿಜೇಂದ್ರ ಅವರನ್ನ ನೀವು ಯಡಿಯೂರಪ್ಪನವ್ರ ಸುಪುತ್ರ ಅಂತ ಹೇಳಿ ಮಾಡಿದ್ರು ಅಂತಂತೆ. ಖಂಡಿತವಾಗಿ ನಾನು ಇಲ್ಲಿ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ, ವಿಜೇಂದ್ರ ಅವರು ಕೇವಲ ಸನ್ಮಾನ್ಯ ಯಡಿಯೂರಪ್ಪನವರ ಪುತ್ರ ಅಂತ ಹೇಳಿ ಈ ರಾಜ್ಯದ ಅಧ್ಯಕ್ಷರಾಗ್ಲಿಲ್ಲ ಮೇಡಮ್. ವಿಜೇಂದ್ರ ಅವರಿಗೆ ಸಂಘದ ಒಂದು ಇದು ಇದೆ, ಅದರಲ್ಲಿ ಬೆಳೆದು ಬಂದಂತ ಒಂದು ಇದು ಇದೆ, ಪಾಠ ಇದೆ, ಸಂಸ್ಕಾರ ಇದೆ. ಅವರು ಸಂಘದ ಶಾಲೆ ಚೆನ್ನೈನಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಒಂದನೇದು ಸಂಸ್ಕಾರವಂತರಾದ್ರು. ಎರಡನೇದು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪೇರೆಂಟ್ ಬಾಡಿ ರಾಜ್ಯ ಉಪಾಧ್ಯಕ್ಷರಾಗಿ, ಅವರಿಗೆ ಹಲವಾರು ಮತಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕೊಟ್ಟಂತ ಟಾಸ್ಕ್ ಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅವರು ತಮ್ಮ ಸಾಮರ್ಥ್ಯ, ನಾನು ಆರಂಭದಲ್ಲಿ ಹೇಳಿದೆ, ಕೆಪಾಬಿಲಿಟಿ, ಕೆಪಾಸಿಟಿ ಅಂಡ್ ಸೋಷಿಯಾಬಿಲಿಟಿ, ಈ 3 ಸಿದ್ಧಾಂತದ ಮೇಲೆ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು
ಈ ರಾಜ್ಯದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಎರಡನ್ನ ನಾನು ಉದಾಹರಣೆ ಕೊಟ್ಕೊಂಡು ನಾನು ಒಂದು ಹೇಳ್ತಾ ಇದ್ದೀನಿ. 1942ರಿಂದ ಏನು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಹಾತ್ಮ ಗಾಂಧಿ ಅವರು ಏನು 1948 ಜನವರಿ 31 ಅವರ ಕೊಲೆ ಆಗುವ ಪೂರ್ವದಲ್ಲಿ 4 ದಿವಸ ಮುಂಚೆ ಒಂದು ಇದನ್ನ ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ, ಕಾಂಗ್ರೆಸ್ ಅನ್ನೋದು ಒಂದು ಸ್ವಾತಂತ್ರ್ಯದ ಮೂವ್ಮೆಂಟ್ ಆಗಿತ್ತು, ಇನ್ನು ಇದನ್ನು ರಾಜಕೀಯಕರಣ ಮಾಡ್ಬೇಡ್ರಿ, ಇದನ್ನು ಡಿಸಾಲ್ವ್ ಮಾಡ್ರಿ ಅಂತ ಹೇಳ್ತಾರೆ. ಕೇವಲ ಪವಿತ್ರ ಮೇಡಮ್ ಕೇವಲ 4 ದಿವಸ ನೀವು ರೆಕಾರ್ಡ್ಸ್ ತೆಗೆದು ನೋಡ್ಬೋದು. ಜನವರಿ 31ಕ್ಕೆ ಅವರ ಹತ್ಯೆ ಆಗ್ತದೆ. ನಿಮ್ಮ ಮಾತಿನ ಸಾರಾಂಶವನ್ನ ನೋಡಿದ್ರೆ ಅರ್ಹತೆ ಇದ್ದವರು ಕುಟುಂಬ ರಾಜಕಾರಣದಲ್ಲಿ ಮುಂದುವರಿಬಹುದು, ತಪ್ಪೇನಿಲ್ಲ ಅಂತನಾ? ಹಾ, ಅದಕ್ಕೆ ನಾನು ಗ್ರೌಂಡ್ಸ್ ಕೊಡ್ತಾ ಇದ್ದೀನಿ. ಶೈಲಜಾ ಮೇಡಮ್, ಅರ್ಹತೆ ಇದ್ದವರು ಕುಟುಂಬ ರಾಜಕಾರಣದಲ್ಲಿ ಮುಂದುವರಿಬಹುದು, ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗ ಅವ್ರು ಹೇಳಿದ್ರು ಸೃಜನಶಕ್ತಿ, ಪಕ್ಷಪಾತ, ಡೈನಸ್ಟಿ ಮತ್ತು ಕ್ವಾಲಿಟಿ ಅನ್ನೋದ್ರ ಮೇಲೆ ಹೇಳಿದ್ರು. ಅರ್ಹತೆ ಆಧಾರದ ಮೇಲೆ ಆದ್ರೆ ತಪ್ಪೇನಿಲ್ಲ. ಬಿಜೆಪಿನಲ್ಲಿ 3ನೇ ವಿಭಾಗದಲ್ಲಿ ಇದ್ದಾರೆ ಎಲ್ರು ಅಂತ. ಮೇಡಮ್, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಕುಟುಂಬ, ಜೊತೆಗೆ ದೇಶಕ್ಕಾಗಿನೇ ಒಂದಲ್ಲ ಎರಡಲ್ಲ 2 ಬಲಿದಾನಗಳ ಕೊಟ್ಟಂತಹ ಕುಟುಂಬ. ಇದಕ್ಕಿಂತ ಅರ್ಹತೆ ಬೇಕಾ? ನಂಬರ್ 1. ಯಾಕೆ ಅಂತಂದ್ರೆ ಅವ್ರೇನು ತಮ್ಮಷ್ಟಿ ತಾವೇ ಕೊಲೆಗೆ ಹತ್ಯೆ ಆಗ್ಲಿಲ್ಲ. ಇಂದಿರಾ ಗಾಂಧಿ ಅವರಾಗ್ಲಿ, ರಾಜೀವ್ ಗಾಂಧಿ ಅವರಾಗ್ಲಿ. ನೆಹರು ಅವರ ಕೊಡುಗೆ ಏನು ಅನ್ನೋದನ್ನ ನೀವು ಮೊದಲು ನೋಡ್ಬೇಕಾಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಮೋತಿಲಾಲ್ ನೆಹರು ಅವರ ಆದಿಯಾಗಿ ಅಲಹಾಬಾದ್ ಆನಂದ ಭವನದ ಒಂದು ಆಸ್ತಿಯನ್ನೇ ದೇಶಕ್ಕಾಗಿ ಸ್ವಯಾರ್ಜಿತ ಆಸ್ತಿಯನ್ನ ಮಾರಿಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮವನ್ನ ರಚನೆ ಮಾಡ್ತಾರೆ. ಇದಕ್ಕಿಂತ ಅರ್ಹತೆ ಇನ್ನೇನು ಬೇಕು? ಒಂದು ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಯಾಕೆ ಅಂದ್ರೆ 2014ಕ್ಕೆ ಸನ್ಮಾನ್ಯ ಮೋದಿಯವರು ಅಧಿಕಾರಕ್ಕೆ ಬರೋ ಪೂರ್ವದಲ್ಲಿ ಪ್ರತಿಯೊಂದು ತಮ್ಮ ಚುನಾವಣಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಶಹಜಾದೆ ಅಂತ ಅಣಕಿಸಿದ್ದು, ವ್ಯಂಗ್ಯ ಮಾಡಿದ್ದು, ಅದಲ್ದೇನೆ ಕುಟುಂಬ ರಾಜಕಾರಣವನ್ನ ಈ ಮಾತನ್ನ ಪ್ರತಿ ಒಂದು ರ್ಯಾಲಿಯಲ್ಲಿ ಹೇಳಿದ್ದಾರೆ. ಇವ್ರು 3 ವಿಭಾಗವಾಗಿ ಅವ್ರ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿಲ್ಲ ಸನ್ಮಾನ್ಯ ಮೋದಿ ಅವರು. ಇವ್ರ ಸರ್ ಹೇಳೋ ಹಾಗೆ 3 ವಿಭಾಗ ಮಾಡಿ ನಾವು ಅಧಿಕಾರದಲ್ಲಿ ಇದೀವಿ ಅಂತ ಹೇಳಿಲ್ಲ. ಅವ್ರು ಯಾವುದೇ ವಿವರಣೆಯನ್ನು ಕೊಟ್ಟಿಲ್ಲ. ಒಂದೇ ಹೇಳ್ತಾ ಇರೋದು, ನಾನು ಅಧಿಕಾರಕ್ಕೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮಾರನೇ ದಿನವೇ ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣಕ್ಕೆ ಒಂದು ಪೂರ್ಣ ವಿರಾಮವನ್ನ ಇಡ್ತೀವಿ ಅಂತ ಹೇಳಿದ್ರು. ಹೀಗಿರುವಾಗ ಸನ್ಮಾನ್ಯ ಮೋದಿಯವರು ಹೇಳಿರೋ ಮಾತನ್ನೇ, ಯಾಕಂದ್ರೆ ನುಡಿದಂತೆ ನಡೆಯೋದು ಅವರ ಒಂದು ಹಿಸ್ಟ್ರಿನಲ್ಲೇ ಬರ್ದಿಲ್ಲ. ಅದ ಆಚಾರ ಹೇಳೋಕೆ ಬದ್ನೆಕಾಯಿ ತಿನ್ನೋದಕ್ಕೆ ಅನ್ನೋ ರೀತಿ ಮೋದಿ ಅವ್ರನ್ನ ನಾವು ಉಡಾಫೆ ಮಾಡ್ಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಪ್ರತಿ ಒಂದು ಸ್ಟೇಟ್ಮೆಂಟ್, ಪ್ರತಿ ಒಂದನ್ನ ಅವರು ಚುನಾವಣಾ ರ್ಯಾಲಿಯಲ್ಲಿ ಇರ್ಬೋದು ಅಥವಾ ವೇದಿಕೆ ಭಾಷಣದ ಮೂಲಕನೇ ಕೊಡೋದು. ಅಧಿಕೃತವಾಗಿ ಅವ್ರೇನ್ ಇಲ್ಲಿವರೆಗೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಒಂದು ಸನ್ಮಾನ್ಯ ಸತ್ಯನಾರಾಯಣ ಅವರು, ಬಿಜೆಪಿ ವಕ್ತಾರರಾದಂತ ಸತ್ಯನಾರಾಯಣ ಅವರು ಕುಟುಂಬ ರಾಜಕಾರಣವನ್ನ 3 ವಿಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದಾಗಿ ಸ್ವಜನ ಪಕ್ಷಪಾತ, ಡೈನಸ್ಟಿ ಮತ್ತು ಅರ್ಹತೆ ಆಧಾರದ ಮೇಲೆ 3 ವಿಭಾಗವಾಗಿ ಒಂದು ಕುಟುಂಬ ರಾಜಕಾರಣ ನಡೀತೈತಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇರೋದು 3ನೇಯದ್ದು ಮತ್ತು ಅರ್ಹತೆ ಆಧಾರದ ಮೇಲೆ ನಾವು ಚುನಾವಣೆಗೆ ಅವಕಾಶ ಕೊಡ್ತೀವಿ ಅಂತ ಮಾನ್ಯ ವಿಜಯೇಂದ್ರ ಅವ್ರದ್ದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನಾನು ಅರ್ಹತೆ ಅನ್ನೋದು ಏನಾದ್ರೂ ಬಂತು ಅಂದ್ರೆ ಈ ದೇಶಕ್ಕೆ, ಯಾಕೆ ಅಂದ್ರೆ ಬಿಫೋರ್ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಇದು ಒಂದು ಉಪಖಂಡವಾಗಿತ್ತು. ಈ ಸ್ವಾತಂತ್ರ್ಯಕ್ಕಾಗಿ ಈ ಇಡೀ ಒಂದು ಸಮಗ್ರ ಒಂದು ಬಹಳ ಸುದೀರ್ಘವಾಗಿರುವಂತಹ ಒಂದು ಹೋರಾಟ ಮಾಡಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ಎಲ್ಲರಿಗೂ ಗೊತ್ತಿರೋದು. ಇದನ್ನ ಅವ್ರದೇ ಪಕ್ಷದ ಒಂದು ನಾಯಕರು ಕೂಡ ಹೇಳ್ತಾರೆ. ಯಾಕಂತಂದ್ರೆ ಅವ್ರಿಗೆ ಇತಿಹಾಸ ಇಲ್ಲ, ನಮಗೆ ಇತಿಹಾಸ ಇದೆ. ಈ ಭಾರತದ ದೇಶವನ್ನ ರಚನೆ ಮಾಡಿದವರು, ಕಟ್ಟಿದವರು, ಇದಕ್ಕೊಂದು ನಕ್ಷೆ ಕೊಟ್ಟಿರೋರು ಎಲ್ಲದು ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಆಗಿರ್ಬಹುದು ಅಥವಾ ಸ್ವಾತಂತ್ರ್ಯದ ನಂತರ ಆಗಿರ್ಬೋದು, ಕುಟುಂಬ ರಾಜಕಾರಣ ಅಂತ ಯಾರು ಅವಹೇಳನ ಮಾಡ್ತಾರೋ ಗಾಂಧಿ ಕುಟುಂಬವನ್ನ, ಅಂದ್ರೆ ಇಂದಿರಾ ಗಾಂಧಿ ಕುಟುಂಬವನ್ನ, ರಾಜೀವ್ ಗಾಂಧಿ ಕುಟುಂಬವನ್ನ, ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ಕುಟುಂಬವನ್ನ ಏನ್ ಇವರು ಅವಹೇಳನ ಮಾಡ್ತಾ ಇದ್ದಾರೋ ಆ ಒಂದು ಕುಟುಂಬದ ಒಂದು ಕೊಡುಗೆ ಅದೆಷ್ಟಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಅನ್ನೋದನ್ನ ಯೋಚನೆ ಮಾಡೋದಾದ್ರೆ, ಮೊದಲನೇ ಅರ್ಹತೆ ಈ ದೇಶದಲ್ಲಿ ಚುನಾವಣೆಗೆ ಮತ್ತು ಆಡಳಿತಕ್ಕೆ ಬರೋ ಹೆಸರು ಅಂದ್ರೆ ಅದು ನೆಹರು ಮನೆತನಕ್ಕೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪೂರ್ವ ನೀವು ಸ್ವಾತಂತ್ರ್ಯದ ಇತಿಹಾಸವನ್ನ ತೆಗೆದು ನೋಡ್ಲಿ ಅವ್ರ ಪುಟಗಳನ್ನ. ಅವರ ಅಲಹಾಬಾದನ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತಮ್ಮ ಸ್ವಂತ ಆಸ್ತಿಯನ್ನ ಮಾರಿಬಿಟ್ಟು ದೇಶಕ್ಕಾಗಿ ಅವರು ಸ್ವಾತಂತ್ರ್ಯ ಚಳವಳಿಗೆಯನ್ನ ಕಟ್ಟಿದವರು, ಹೋರಾಟ ಮಾಡಿದವರು ಮತ್ತು ನಿಂತವರು. ಅದು ಅಲ್ಲದೆ ನಮ್ಮ ಭಾರತದ
ಪ್ರಧಾನಮಂತ್ರಿ ನೆಹರು ಅವರು ವೈಜ್ಞಾನಿಕವಾಗಿ ಬಹಳ ದೂರದೃಷ್ಟಿಯಿಂದ ಇವತ್ತು ನಮ್ಮ ದೇಶವನ್ನ ಕಡದೆ ಹೋಗಿದ್ದಿದ್ರೆ ನಾವಿನ್ನು ಶಿಲಾಯುಗದಲ್ಲಿ ಇರ್ತಾ ಇದ್ವಿ. ಇದನ್ನ ಈಗಾಗ್ಲೇ ಅನುಭವಿಸ್ತಾ ಇದೀವಿ ನಾವು ಮಾನ್ಯ ಪ್ರಧಾನಮಂತ್ರಿಯವರ ಒಂದು ನೇತೃತ್ವದ ಆಡಳಿತದಲ್ಲಿ 3ನೇ ಅವಧಿಯಲ್ಲಿ. ಹಾಗಿದ್ದಾಗ ಅರ್ಹತೆ ಅಂತ ಬಂದಾಗ ಅದು ಗಾಂಧಿ ಕುಟುಂಬಕ್ಕೆ ಬರುತ್ತೆ, ನಂಬರ್ 1. ನಂಬರ್ 2, ಅದೇ ಅರ್ಹತೆ ಆಧಾರದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ನನ್ನ ಪ್ರಶ್ನೆ ಏನು ಅಂದ್ರೆ, ಸನ್ಮಾನ್ಯ ಮೋದಿಯವರು ಅವ್ರು ಎಂದು ಪ್ರೆಸ್ ಮೀಟ್ ಮಾಡಲ್ಲ, ಅವ್ರು ಎಂದು ಅಧಿಕೃತವಾಗಿ ಪ್ರೆಸ್ ರಿಲೀಸ್ ನೋಟ್ ಕೊಡೋದಿಲ್ಲ. ಅವ್ರು ಹೇಳೋದನ್ನೆಲ್ಲ ವೇದಿಕೆ ಮೇಲೆ ಹೇಳ್ತಾರೆ. ಒಂದು ಚುನಾವಣೆ ವೇದಿಕೆ ಆಗಿರ್ಬೇಕು, ಇಲ್ಲ ಯಾವುದೇ ಒಂದು ವೇದಿಕೆ ಮೂಲಕ ಮಾತಾಡೋದು. ಅದೆಷ್ಟು ಸಾರಿ ಭಾಷಣ ಮಾಡಿರೋ ಅವ್ರ ವಿಡಿಯೋನೇ ನೋಡ್ಲಿ, ಅವ್ರು ತೆಗ್ದು ಪ್ರಧಾನಮಂತ್ರಿ ಅವ್ರು ಮಾತಾಡಿದ ವಿಡಿಯೋ ನೋಡ್ಲಿ. ಇವ್ರು 3 ವಿಂಗಡಣೆ ಮಾಡೋದು ನಮಗೆ ಬೇಕಾಗಿಲ್ಲ. ಇವ್ರು ವಕ್ತಾರರು ನನ್ನ ಹಾಗೆ. ಇವ್ರೇನ್ ಫೈನಲ್ ಅಥಾರಿಟಿ ಅಲ್ಲ ಪಕ್ಷಕ್ಕೆ. ನಡ್ಡಾ ಅವರ ಹೇಳಿಕೆ ಅಲ್ಲ ಇದು 3 ವಿಂಗಡಣೆ ಮಾಡಿದೀವಿ ಅಂತ ಹೇಳೋದಕ್ಕೆ. ಇದು ಬಿಜೆಪಿ ಪಕ್ಷದ ಇವತ್ತಿನ ಮೋದಿ ಅಂದ್ರೆ ದೇಶ ಅಂದ್ರೆ ಮೋದಿ ಅಂತ ಹೇಳೋರು. ಮೋದಿ ಅವರು ಪ್ರತಿ ವೇದಿಕೆನಲ್ಲಿ ಹೇಳಿದ್ದಾರೆ, ಅದನ್ನ ರಿಪೀಟ್ ಮಾಡಿದ್ದಾರೆ ಈಗಿನ ಎಲ್ಲಾ ಮುಂಚೂಣಿ ನಾಯಕರು, ರಾಷ್ಟ್ರ ನಾಯಕರು ಮತ್ತು ರಾಜ್ಯದಲ್ಲಿ ರಾಜ್ಯ ನಾಯಕರು ಕೂಡ ಗಾಂಧಿ ಕುಟುಂಬ ರಾಜಕಾರಣವನ್ನ ಅವಹೇಳನ ಮಾಡಿದ್ದಾರೆ. ಎರಡನೇದು ಮಾತೆತ್ತಿದ್ರು ತರ್ತಾರೆ. ಇದು ಮಹಾತ್ಮ ಗಾಂಧಿ ಅವರು 4 ದಿವಸ ಮುಂಚೆ ಅದನ್ನ ಅವರು ಡಿಸಾಲ್ವ್ ಮಾಡಿ ಅಂತ ಹೇಳಿದ್ದು. ಒಂದು ಕಾಂಗ್ರೆಸ್ ಅನ್ನೋದು ಚಳವಳಿಯ ಮಾದರಿಗಾಗಿ ರಚನೆ ಆಗಿರುವಂತದ್ದು. ಅದನ್ನ ರಾಜಕೀಯ ಪಕ್ಷವಾಗಿ ಮಾಡ್ಬೇಕು ಅಂದ್ರೆ ಅದನ್ನ ಟೆಕ್ನಿಕಲಿ ಆಂಗಲ್ ಇಂದ ಹೇಳಿದ್ರೆ ಹೊರತು ಅದು ಸರಿ ಇಲ್ಲ ಅನ್ನೋ ಪದ ಎಲ್ಲೂ ಬಳಕೆ ಮಾಡಿಲ್ಲ. ಅದಿದ್ರೆ ಅವರು ಎಕ್ಸಿಬಿಟ್ ಮಾಡ್ಲಿ, ದಾಖಲೆಗಳನ್ನ ತೋರಿಸ್ಲಿ. ಅದನ್ನ ಪದೇ ಪದೇ ಅವರು ಬಳಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಡಿಸಾಲ್ವ್ ಮಾಡು, ಅದು ಒಂದು ಪದ ಹಿಡಿದ್ ಬಿಡ್ತಾರೆ. ಅದ್ರ ಹಿಂದಿನ ಪುಟಗಳು ಮುಂದಿನ ಪುಟಗಳು ಯಾಕೆ ಹೇಳಿದ್ರು, ಆ ಪದ ಯಾವ ಕಾರಣಕ್ಕಾಗಿ ಬಂತು ಅನ್ನೋದನ್ನ ಅವರು ಸಮಗ್ರವಾಗಿ ಎಲ್ಲೂ ಹೇಳೋದಿಲ್ಲ. ಕಟ್ ಅಂಡ್ ಪೇಸ್ಟೇ ಅವರ ಅಜೆಂಡಾ. ಹಂಗಿದ್ದಾಗ ನಾನ್ ಲೀಸ್ಟ್ ಕೊಡಬಲ್ಲೆ ಇಡೀ ಭಾರತದಲ್ಲಿ. ಇದನ್ನ ಅವರು ಮೊದ್ಲೇ ಮಾತು ಸತ್ಯನಾರಾಯಣ ಅವರು 3 ವಿಂಗಡಣೆ ಮಾಡೋದನ್ನ ಮೊದ್ಲು ಬಿಟ್ಬಿಡಿ. ನೀವ್ ಯಾರು ಅಲ್ಲ, ನೀವು ಪಕ್ಷದ ಅಧಿಕೃತವಾಗಿ ಇದನ್ನ ಡಿಸೈಡ್ ಮಾಡುವಂತಹ ಒಂದು ಸ್ಥಾನದಲ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಇಲ್ಲ. ಹಾಗಿದ್ದಾಗ ಕುಟುಂಬ ರಾಜಕಾರಣವನ್ನ ನಿರಂತರವಾಗಿ ಒಂದು ಟೀಕೆ ಮಾಡ್ತಾ ಅದನ್ನ ನಿರ್ನಾಮ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತಹ ಸನ್ಮಾನ್ಯ ಮೋದಿಯವರ ಅಂಡರ್ನಲ್ಲಿ ಇತ್ತೀಚೆಗೆ ನಡೆದ ಬಿಹಾರ್ ಚುನಾವಣೆಯಲ್ಲೂ ಕೂಡ ಇವರು 10 ರಿಂದ 12 NDA ಒಂದು ಮೈತ್ರಿಕೂಟದಲ್ಲಿ ಇವರು ಈಗ ಮಂತ್ರಿ ಆಗಿದ್ದಾರೆ ಅನ್ನೋದಾದ್ರೆ ತಾವು ಹೇಳಿಕೆ ಕೊಟ್ಟಂತ ವಿಡಿಯೋಗಳನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಎಲ್ಲದಕ್ಕೂ ಅವ್ರ ವಿಡಿಯೋಗಳಿದಾವೆ. ಅವರೇ ಮಾತಾಡಿದ ವಿಡಿಯೋ ಇದಾವೆ. ಯಾಕೋ ಅವ್ರು ಬಿಡುವಿಲ್ಲ ಅನ್ಸುತ್ತೆ ಓದೋದಕ್ಕೆ. ಯಾಕಂದ್ರೆ ಅವರಿಗೆ ಪ್ರಚಾರದಲ್ಲಿ ರ್ಯಾಲಿಯಲ್ಲಿ ಭಾಷಣ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವರು ಕೂಡ ವಿಡಿಯೋ ನೋಡ್ಲಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಅಸೋಸಿಯೇಷನ್ ಫಾರ್ ಡೆಮೋಕ್ರಾಟಿಕ್ ರಿಫಾರ್ಮ್ ADR ಒಂದು ಅಂಕಿಅಂಶವನ್ನ ಕೊಡುತ್ತೆ. ದೇಶದಲ್ಲಿರುವಂತಹ ಶಾಸಕರು, ಸಂಸದರು ಅಥವಾ ವಿಧಾನ ಪರಿಷತ್ ಸದಸ್ಯರ ಪೈಕಿ 5 ಜನರಲ್ಲಿ ಒಬ್ರು ಕುಟುಂಬ ರಾಜಕಾರಣದ ಹಿನ್ನೆಲೆಯನ್ನ ಹೊಂದಿದ್ದಾರೆ. ಅಂದ್ರೆ ಒಂದು 20% ಜನ ಕುಟುಂಬ ರಾಜಕಾರಣ ಹಿನ್ನೆಲೆಯನ್ನ ಹೊಂದಿದ್ದಾರೆ ದೇಶ ಮಟ್ಟದಲ್ಲಿ. ಇನ್ನು ಕರ್ನಾಟಕ ಮಟ್ಟದಲ್ಲಿ ನೋಡೋದಾದ್ರೆ 29% ಅಷ್ಟು ಜನ ಕುಟುಂಬ ರಾಜಕಾರಣದ ಕುಡಿಗಳಾಗಿದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಈ ಒಂದು 29% ರಾಜ್ಯದಲ್ಲಿ ಮತ್ತೆ 20% ದೇಶದಲ್ಲಿ ಎಲ್ಲರೂ ಸಹ ಅರ್ಹತೆ ಇದ್ದವರು ಅಂತ ಹೇಳ್ತೀರಾ? ಸತ್ಯನಾರಾಯಣ ಸರ್, ನಿಮ್ಗೆ ಈ ಪ್ರಶ್ನೆ. ಮೇಡಮ್, ನಾನು ಒಂದು ಮಾತು ಏನ್ ಹೇಳ್ಬಯಸ್ತಾ ಇದ್ದೀನಿ. ಐ ಆಮ್ ನಾಟ್ ದ ಸುಪ್ರೀಂ ಆಫ್ ಎನಿ, ನಮ್ದೇನ್ ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅದು. ಒಬ್ಬ ವಕ್ತಾರನಾಗಿ ಪಕ್ಷದ ಒಂದು ವಕ್ತವ್ಯವನ್ನು ಇಡುವಂತ ಪ್ರಯತ್ನ ನಾನು ಮಾಡ್ತಾ ಇರೋದು. ಅವರು ನೀವು ಸುಪ್ರೀಂ ಅಲ್ಲ, ನಿಮ್ದು ಫೈನಲ್ ಅಲ್ಲ, ಇಲ್ಲ ಯಾರು ಫೈನಲ್ ಅಲ್ಲ. ಅದನ್ನ ಸನ್ಮಾನ್ಯ ಶೈಲಜಾ ಮೇಡಮ್ ಅವ್ರಿಗೆ ನಾನು ಹೇಳ ಬಯಸ್ತಾ ಇದ್ದೀನಿ. ನನ್ನ ಪಕ್ಷದ ವಕ್ತವ್ಯವನ್ನು ನಾನು ಇಡ್ತಾ ಇದ್ದೀನಿ. ಒಂದು. ಎರಡನೇದು, ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇವರು ತಿರ್ಗಾ ಮುರ್ಗಾ ಕಾಂಗ್ರೆಸ್ನವ್ರದ್ದು ಒಂದು ಅಜೆಂಡಾ ಅದ. ಮೋದಿ ಅಂತ ಹೇಳ್ಕೊತ ಹೋಗ್ತಾರ. ಇವತ್ತಿನ ಮಟ್ಟ ಈ ದೇಶದಾಗ ಇವರು ನೆಹರು 1947ರಿಂದ ಈ ನೆಹರು ಒಂದು ಕಾಂಗ್ರೆಸ್ ಆಯ್ತು. ಅದರ ನಂತರ ಇಂದಿರಾ ಕಾಂಗ್ರೆಸ್ ಆಯ್ತು. ಅದರ ನಂತರ ಸೋನಿಯಾ ಕಾಂಗ್ರೆಸ್ ಆಯ್ತು. ಇವತ್ತು ಪ್ರಿಯಾಂಕಾ ರಾಹುಲ್ ಅವರು ಕಾಂಗ್ರೆಸ್ ಆಗ್ತಾ ಇದೆ. ಆಮೇಲೆ ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿ ಅವರಾಗಿರ್ಬೋದು, ಆದರಣೀಯ ದಿವಂಗತ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅವರು ಸಾವು ಸ್ವಾತಂತ್ರ್ಯಕ್ಕಾಗಿ ಆದಂತ ಸಾವಲ್ಲ. ಅವೆಲ್ಲ ಸ್ವಯಂ ಕೃತಾಪರಾಧಗಳು. ಬೇಡ, ಅವ್ರ ಹತ್ಯೆ ಬಗ್ಗೆ ನಮ್ಗೆ ಕರುಣೆ ಇದೆ, ಅದು ತಪ್ಪು, ಅದೊಂದು ದುಷ್ಕೃತ್ಯ ಅಂತಾನೆ ನಾವು ಹೇಳ್ತೀವಿ. ಅದರ ಅರ್ಥ ನಾವು ಇದನ್ನ ಸಮರ್ಥನೆ ಮಾಡ್ಕೊಳಕ್ ಅವಕಾಶ ಇಲ್ಲ. ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರ,
ನಾನು ಏನ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ನಾನು ಯಾಕೆ ಹೇಳಿದೆ ಅಂತಂದ್ರೆ, 20% ಜನ ಕರ್ನಾಟಕದಲ್ಲಿ 29% ಕೇಳಿಸ್ತಾ ಇಲ್ಲ ಮೇಡಮ್, ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇಲ್ಲ. ಇದು ನಿಮ್ ಪ್ರಕಾರ ಇವರೆಲ್ಲರೂ ಐ ಆಮ್ ನಾಟ್ ಲಿಸ್ನಿಂಗ್ ಯು ಮೇಡಮ್. ಸರ್, I don't know what is the problem, technical problem. I am not listening you. ಅಲ್ಲ, ದೇಶದಲ್ಲಿ 20% ಜನ, ಕರ್ನಾಟಕದಲ್ಲಿ 29% ಜನ ರಾಜಕಾರಣಿಗಳ ಕುಡಿಗಳು ಇರುವಾಗ ಇವರೆಲ್ಲರೂ ಸಹ ಅರ್ಹರು ಅಂತ ನೀವು ಒಪ್ಕೋತೀರಾ ಅಂತ? ಪವಿತ್ರ ಅವರಿಗೆ ನೀನ್ ಮಾತಾಡ್ತಿರುವ ಯಾವ ಪ್ರಶ್ನೆಯೂ ಕೇಳಿಸ್ತಿಲ್ಲ ಸರ್. ಆಡಿಯೋ ಅವರು ಮೇ ಬಿ ಮೊಬೈಲ್ದು ಆಡಿಯೋ ಸೌಂಡ್ ಜಾಸ್ತಿ ಮಾಡ್ಬೇಕು ಸರ್. ಮೊಬೈಲ್ ಆಡಿಯೋ ಒಂಚೂರು ಜಾಸ್ತಿ I can't listen you madam. ಕೇಳಿಸ್ತಾ ಇಲ್ವಾ? ಅದು ಮೊಬೈಲ್ ಆಡಿಯೋ ಒಂಚೂರು Shall I ಜಾಸ್ತಿ exit and rejoin? ಇಲ್ಲ ಪವಿತ್ರ ಅವರಿಗೆ ಫೋನ್ ಮಾಡಿ ಹೇಳಿ. ಸದ್ಯಕ್ಕೆ ಶೈಲಜಾ ಮೇಡಮ್ಗೆ ಕ್ವಶನ್ ಪಿಕ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಹೇಳಿ. ಓಕೆ, ಶೈಲಜಾ ಮೇಡಮ್ ಒಂಚೂರು ಅನ್ಮ್ಯೂಟ್ ಮಾಡಿ ಮೇಡಮ್, ನಿಮ್ದು ಮ್ಯೂಟ್ ಆಗಿದೆ. ಓಕೆ ಓಕೆ, ಶೈಲಜಾ ಮೇಡಮ್, ಈಗ ಆಗ್ಲೇ ನಾನು ADR ರಿಪೋರ್ಟ್ ಹೇಳಿದೆ. ನಿಮ್ ಪ್ರಕಾರ ದೇಶದಲ್ಲಿ 20% ಜನ ಮತ್ತು ಕರ್ನಾಟಕದಲ್ಲಿ 29% ಜನ ರಾಜಕಾರಣಿಗಳ ಕುಡಿಗಳು ಇರೋದು, ಅವರೆಲ್ಲರೂ ಸಹ ಅರ್ಹರು ಅಂತ ಒಪ್ಕೋತೀರಾ? ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಇದು ನೋಡಿ, ನೀವು ಹೇಳಿದ್ದು 29% ಕರ್ನಾಟಕ ಒಂದ್ರಲ್ಲೇ 20% ಇಡೀ ದೇಶಾದ್ಯಂತ ನೀವು ಹೇಳುವಂತ ಲೆಕ್ಕಾಚಾರದಲ್ಲಿ 11% ಬಿಜೆಪಿ NDA ಮೈತ್ರಿಕೂಟದ್ದೇ ಇದೆ. ಇದು ತಮಗೆ ಗೊತ್ತಿರ್ಲಿ. 11% ಅವ್ರದ್ದೇ ಇದೆ NDA, ಅಂದ್ರೆ ಮಿತ್ರಕೂಟಗಳೆಲ್ಲವನ್ನು ಸೇರಿಸಿ 11% ಇದೆ. ಬೇಕಿದ್ರೆ ಅದನ್ನ ಕಂಪ್ಲೀಟ್ ಲಿಸ್ಟ್ ಅನ್ನ ನೀವು ಸಮಯ ಕೊಟ್ರೆ ಹೇಳಬಲ್ಲೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿದೆಯೋ ಅಥವಾ ದೇಶದಲ್ಲಿ ಎಷ್ಟಿದೆಯೋ ಅನ್ನೋ ಒಂದು ಪ್ರಶ್ನೆಗಿಂತ ಮೂಲಭೂತವಾಗಿರುವಂತಹ ನಮ್ಮ ಪ್ರಶ್ನೆ, ಯಾರು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ದೇಶದ ಒಂದು ದೇಶವನ್ನೇ ಒಂದು ದುಸ್ಥಿತಿಗೆ ತರ್ತಾ ಇದ್ದಾರೋ, ಅವ್ರು ಯಾಕೆ ಹೇಳಿದ್ದನ್ನ ಅವ್ರು ಯಾಕೆ ನಡೆಸ್ಕೊಳ್ಳೋದಿಲ್ಲ? ಪಕ್ಷದ ಒಂದು ವೇದಿಕೆಯಲ್ಲಿ ಒಂದು ತೀರ್ಮಾನ ಆದ ಮೇಲೆ ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಅದು ಅಡ್ವಾಣಿಯವರ ಒಂದು ಇವ್ರು ಹೇಳಿದ್ರು, ಇಂದಿರಾ ಗಾಂಧಿ ಅವ್ರದ್ದೊಂದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಅವ್ರದ್ದೊಂದು ಕಾಂಗ್ರೆಸ್ ಪಕ್ಷ, ಇದೆಲ್ಲ ಬಣ್ಣನೆ ಮಾಡಿ ಹೇಳಿದ್ರು. ಅದ್ರಂಗೆ ಅವ್ರದ್ದು ಇದೆ ಹಿಂದಕ್ಕೆ ಜನಸಂಘ ಇತ್ತು. ಅದಾದ್ಮೇಲೆ ಅಧಿಕಾರಕ್ಕೆ ಬರಂಗಿಲ್ಲ ಅಂತ ಅನಿಸ್ತು. ಆಮೇಲೆ 97ರಲ್ಲಿ ಅವರು ಅನಿವಾರ್ಯವಾಗಿ ಇವತ್ತೇನ್ ಮಾಡ್ತಾ ಇದ್ದೀರಿ? ಮೋದಿ ಅಂದ್ರೆ ದೇಶ, ದೇಶ ಅಂದ್ರೆ ಮೋದಿ ಅಂತ ಹೇಳ್ತಾ ಇರೋದು ವ್ಯಕ್ತಿ ಪೂಜೆನೋ ಅಥವಾ ಪಕ್ಷ ಪ್ರೀತಿನೋ? ನೋಡಿ, ನೀವು ಡಿಸ್ಟರ್ಬೆನ್ಸ್ ಮಾಡ್ಬೇಡಿ, ನಾ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇವತ್ತು ಮೋದಿ ಅವ್ರಂದ್ರೆ ದೇಶ, ದೇಶ ಅಂದ್ರೆ ಮೋದಿ ಅಂತ ನೀವೇನು ಒಂದೇ ದೇಶ, ಒಂದೇ ಚುನಾವಣೆ, ಒಂದೇ ಭಾಷೆ ಅನ್ನೋಂಗೆ ಒಂದೇ ಮೋದಿ ಒಬ್ರೆ ಮೋದಿಯ ಒಂದು ಪೋಸ್ಟರ್ ಗಳನ್ನೇ ಹಾಕೊಂಡು ಮೋದಿ ಹೆಸರಲ್ಲೇ ಚುನಾವಣೆ ಈಗ್ಲೂ ಮಾಡ್ತಾ ಇದ್ದೀರಿ ನೀವು. ನಾವು ಆತರ ಮಾಡ್ತಾ ಇಲ್ಲ. ಇವತ್ತು ಮೋದಿ ಹೆಸರನ್ನ ಹೇಳ್ಕೊಂಡು, ಮೋದಿಯವರ ಪೋಸ್ಟರ್ ನ ಮುಖಕ್ಕೆ ಇಟ್ಕೊಂಡು, ಮೋದಿಯವರ ಹೆಸರೇಳೇ ನೀವು ಪ್ರತಿ ಒಂದು ರಾಜ್ಯದಲ್ಲಿ ಮತವನ್ನ ಕೇಳ್ತಾ ಇದ್ದೀರಿ. ಇಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಒಂದು ನಾಮಾಂಕಿತವಾಗಿ ಉಳಿದಿದೆ. RSS ಬಗ್ಗೆ ನಾನು ಮಾತಾಡೋದಿಲ್ಲ, ಅದು ಬೇರೆ ಒಂದು ಇದು. ಇವತ್ತು RSS ಗೂ ಕೂಡ ಮೋದಿ ಅನಿವಾರ್ಯವಾಗಿರೋದ್ರಿಂದಲೇ ಇವತ್ತು 3ನೇ ಅವಧಿಗೆ 75 ವರ್ಷ ಆದ್ಮೇಲೂ ಕೂಡ ಅವರನ್ನ ಅಧಿಕಾರಕ್ಕೆ ಕೂಡಿಸಿದಿರಿ. ಯಾಕೆ ಅಂದ್ರೆ ಮೋದಿ ಅವ್ರನ್ನ ನೀವು ಆತರ ಬಿಂಬಿಸ್ತಾ ಇದ್ದೀರಿ. ಬಿಂಬಿಸಿ ಅವರಿಂದನೇ ಅವರೇ ದೇಶ, ಅವರೇ ಎಲ್ಲವೂ, ಅವರೇ ಫೈನಲ್ ಅನ್ನಂಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ನೀವು ವ್ಯಕ್ತಿ ಪೂಜೆ ಮಾಡ್ತಾ ಇರೋದು, ನಾವಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಇರ್ಲಿ, ಕಾಂಗ್ರೆಸ್ ಮೈತ್ರಿಕೂಟದ ಪಕ್ಷ ಇರ್ಲಿ, ಖಂಡಿತ ಅಲ್ಲಿ ಅರ್ಹತೆ ಆಧಾರದ ಮೇಲೆ ತೆಗ್ದು ನೋಡಿ ನಿಮ್ಮ ಲೀಸ್ಟ್ ಆಫ್ ಮೆಂಬರ್ಸ್ ಇಂದು ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವರ ಹಿನ್ನೆಲೆ ಏನು, ಅವರು ಯಾವ ರೀತಿ ಬಂದಿದ್ದಾರೆ ಅನ್ನೋದನ್ನ ನೀವು ಹಿನ್ನೆಲೆ ಆಧಾರಿತವಾಗಿ ತೆಗೆದು ನೋಡಿದಾಗ ಇಲ್ಲಿಯೂ ಕೂಡ ಕಾಂಗ್ರೆಸ್ ನಲ್ಲಿ ಇಡೀ ರಾಷ್ಟ್ರಾದ್ಯಂತ ಅರ್ಹತೆ ಆಧಾರದ ಮೇಲೆನೆ ಚುನಾವಣೆಯನ್ನ ಎದುರಿಸಿದ್ದಾರೆ ಮತ್ತು ಆಡಳಿತವನ್ನ, ಅಧಿಕಾರವನ್ನ ಮಾಡಿದ್ದಾರೆ. ಹಾಗಾಗಿ ನೀವ ಹೇಳಿದ, ಶೇಷಾದ್ರಿ ಅವರ ಹೇಳಿದ 3ನೇ ಅರ್ಹತೆ ಏನಾದ್ರೂ ಇವತ್ತಿನ ಒಂದು ಮೀಡಿಯಾದಲ್ಲಿ ಒಂದು ಅನಾಲಿಸಿಸ್ ಏನಾದ್ರು ಮಾಡಿದ್ರೆ, NDAದಲ್ಲಿ ಇರುವಂತವರ ಅರ್ಹತೆ, ಕುಟುಂಬ ಆಧಾರಿತ ಇರುವಂತಹ ಅರ್ಹತೆ ಮತ್ತು ಕಾಂಗ್ರೆಸ್ ಮತ್ತು ಮಿತ್ರಕೂಟದವರು ಇರುವಂತಹ ಅರ್ಹತೆಯನ್ನ ನೋಡಿದಾಗ
ಅದನ್ನ ಒಂದು ಟ್ಯಾಲಿ ಮಾಡಿದಾಗೆ ಆ ಒಂದು ಸ್ಪಷ್ಟತೆ ಬಹಿರಂಗವಾಗುತ್ತೆ ಅಂತ ಹೇಳ್ತೀನಿ. ಓಕೆ, ಸತ್ಯನಾರಾಯಣ ಸರ್, ಈಗ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಈಗಾಗಲೇ ಬಹುಶಃ ಪಕ್ಷದಲ್ಲಿ ಅಸಮಾಧಾನ ಇದೆ. ಯತ್ನಾಳ್ ಅವರು ಈ ಬಗ್ಗೆ ಮಾತಾಡಿದ್ದಕ್ಕೆ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಅನುಭವಿಸಬೇಕಾಗಿ ಬಂತು. ಕೊನೆಗೆ ಸದಾನಂದ ಗೌಡ್ರು ಸಹ ಇದ್ರ ಬಗ್ಗೆನೇ ಮಾತಾಡ್ತಾರೆ, ಈಶ್ವರಪ್ಪನವರು ಸಹ ಇದ್ರ ಬಗ್ಗೆನೇ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ನನ್ಗೆ ನಂದು ಮ್ಯೂಟ್ ಮಾಡಿಬಿಡ್ತೀರಿ ನೀವು. ಅವ್ರಿಗೆ ಹೇಳಕ್ ಜಾಸ್ತಿ ಇಲ್ಲ ಹೇಳಕ್ ಸರ್, ಅದು ಅವಕಾಶ 2 ವಯಸ್ಸು ನಿಮಿಷ ಎಕೋ ಕೇಳೋದಕ್ಕೆ ಆಗ್ತಾ ನಮ್ಗೆ ಇತ್ತು. ಅಲ್ಲ 2 ನಿಮಿಷ ವಯಸ್ಸು ಎಕೋ ನಮಗೆ ಆಗ್ತಾ ಅವಕಾಶ ಇತ್ತು. ಕೊಟ್ಟು ಅವ್ರಿಗೆ ಹೇಳಕ್ ಬಿಟ್ಬಿಟ್ರೆ ಕಷ್ಟ ಆಗ್ತತಿ. ಇಲ್ಲ, ನೀವು ಮಾತಾಡಿ ಸರ್, ನಿಮ್ಗೂ ಸಹ ನಾನು ಕಾಲಾವಕಾಶವನ್ನ ಕೊಡ್ತೇನೆ, ದಯವಿಟ್ಟು ಮಾತಾಡಿ ಸರ್. ಖಂಡಿತ. ನೋಡಿ, ಅವ್ರು ಹೇಳಿದ್ರು ವ್ಯಕ್ತಿ ಪೂಜೆ ಅಂತ ಹೇಳಿದ್ರು. ವ್ಯಕ್ತಿ ಪೂಜೆನ ಈ ದೇಶದ ಜನತೆ ಯಾರಿಗೆ ಮತದಾರ ಪ್ರಭುವನ್ನ ಅವ್ರು ಅಪಮಾನ ಮಾಡುವಂತ ಕಾರ್ಯ ಮಾಡ್ತಾ ಇದಾರ. ನಾನು ಇವತ್ತು ಮೋದಿಯವರ ನೇತೃತ್ವವನ್ನು ಒಪ್ಕೊಂಡಿದ್ದಾರೆ ಜನ, ಈ ದೇಶದ ಜನತೆ ಒಪ್ಕೊಂಡಿದ್ದಾರೆ. ನಾನು ಯಾಕೆ ಹೇಳಿದೆ ಅಂತಂದ್ರ, ನಾನು ಪ್ರತಿಯೊಂದು ರಾಜ್ಯದ ಉದಾಹರಣೆ ಕೊಡಬಲ್ಲೆ ಮೇಡಮ್. ನಾನು ನೆಹರು ಆದ ನಂತರ ಇಂದಿರಾ ಗಾಂಧಿ ಅವರಾದ್ರು ಒಂದು ಹಂತದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಇವ್ರು ಏನ್ ವ್ಯಾಖ್ಯಾನ ಮಾಡ್ತಿದ್ರು ಅಂದ್ರೆ ಇಂದಿರಾ ನ್ಯಾಷನಲ್ ಕಾಂಗ್ರೆಸ್ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ರು. ಅವರು ಇಲ್ಲಿ ಕುಳಿತುಕೊಂಡ ಏನನ್ನ ತಪ್ಪು ಮಾಹಿತಿ ಕೊಟ್ಟ ಕ್ಷಣಕ್ಕ ನಾವು ಒಪ್ಕೊಳಕ್ ಆಗಂಗಿಲ್ಲ. ನಾನು ವಾಸ್ತವಿಕತೆಗೆ ಹತ್ರ ಕೊಡಬೇಕು. ಆಮೇಲೆ ಯಾವ ಒಂದು ನೆಹರು, ಒಂದು ಇಂದಿರಾ, ಒಂದು ಏನು ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಮತ್ತೆ ಯಾರು ಕಮಲಾ ನೆಹರು ಇರ್ಬೋದು, ಎಷ್ಟು ಈ ರೀತಿ ಹೆಂಗ್ ಬರ್ತೈತಿ ಅದಕ್ಕೆ ಒಂದು ಲೆಕ್ಕನ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ ನೋಡ್ಕೋತ ಹೋಗ್ತದ. ಆಮೇಲೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಬರ್ತಾರ, ಆಮೇಲೆ ಸೋನಿಯಾ ಗಾಂಧಿ ಬರ್ತಾರ, ರಾಹುಲ್ ಗಾಂಧಿ ಬರ್ತಾರ, ಪ್ರಿಯಾಂಕಾ ಗಾಂಧಿ ಬರ್ತಾರ. ಇವಾಗ ಪ್ರಿಯಾಂಕಾ ಗಾಂಧಿ ಅವರ ಪುತ್ರ ರೋಹನ್ ಅಂತ ಐತಿ, ಅವ್ರ ಮೊನ್ನೆ ಹೆಸರು ಬದಲಾವಣೆ ಮಾಡ್ಕೊಂಡಾರ. ರೆಹಾನ್ ರಾಜೀವ್ ಗಾಂಧಿ ಅಂತಾನೆ ಹೆಸರು ಬದಲಾವಣೆ ಮಾಡ್ಕೊಂಡಿದಾರ ಅಂತ ತಿಳಿದು ಬಂದಿದೆ ನನಗೆ. ಅದು ಎಷ್ಟು ನಿಜಾನೋ ಸುಳ್ಳು ಅದು ಅವ್ರಿಗೆ ಬಿಟ್ಟಿದ್ದಿರ್ಲಿ, ಅದೇ ಸೆಕೆಂಡ್ರಿ. ಅದ್ರಾಗ ನಾವು ಹಿಂಗ್ ಮಾಡಕ್ ಕೊಡೋಬೇಡ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಿಂದ ಹಿಡಿದು ಅಳಿಯನವ್ರ ತನಕನೂ ಸಹ ರಾಜಕೀಯದಲ್ಲಿ ಬಂದಿದ್ದಾರೆ. ಸೊ ಅದೇ ಪಕ್ಷದ ಜೊತೆಗೆ NDA ಮೈತ್ರಿಕೂಟವನ್ನು ಸಹ ಮಾಡ್ಕೊಂಡಿದೆ ಬಿಜೆಪಿ. ನೋಡಿ, ಈಗ ಕೆಲವೊಂದು ರಾಜಕೀಯಗಳು ಇರ್ತಾವು. ಆ ರಾಜಕೀಯ ವ್ಯವಸ್ಥೆ ದೃಷ್ಟಿಯಿಂದ ಜನರನ್ನ ನಾವು ಪ್ರಜೆಗಳ ಒಂದು ಪ್ರಭುತ್ವ, ಪ್ರಜೆಗಳ ಒಂದು ಆದೇಶವನ್ನು ನಾವು ಪಾಲಿಸಬೇಕಾಗಿದ್ದು ಭಾರತೀಯ ಜನತಾ ಪಕ್ಷ ಯಾವಾಗ್ಲೂ ಸಂವಿಧಾನಾತ್ಮಕವಾಗಿ ನಡ್ಕೊಂಡು ಬರ್ತೀವಿ. ಯಾವ ಕಾಲದಾಗೂ ಏನು ಈ ಎಮರ್ಜೆನ್ಸಿ ಅನ್ನುವಂತ ಒಂದು ತುರ್ತು ಪರಿಸ್ಥಿತಿ ಅನ್ನುವಂತ ಏನು ಜನರ ಹಕ್ಕನ್ನು ಮೊಟಕುಗೊಳಿಸುವಂತ ಸಂವಿಧಾನಾತ್ಮಕ ವಿರೋಧಗಳನ್ನ ಎಂದೂ ಮಾಡಿಲ್ಲ. ಟಾಪಿಕ್ ಬೇರೆ ಕಡೆ ಹೋಗುತ್ತೆ. ಈಗ ಅಲ್ಲ, ಅದ್ನ ಹೇಳ್ತಾ ಇದೀನಿ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ಬೇಕಾಗ್ತದ. ಸಂವಿಧಾನಾತ್ಮಕವಾಗಿ ನಾವು ನಡ್ಕೊಂಡ್ ಬಂದೀವಿ. ಇವತ್ತು ಅಸಮಾಧಾನ ಇದೆ ಅಲ್ವಾ ಸರ್? ಎಲ್ಲಿ ಯಾವ ಅಸಮಾಧಾನ ಇದೆ ಮೇಡಮ್? ಯಾವ ಅಸಮಾಧಾನ? ಉಚ್ಚಾಟನೆ ಮಾಡಿರೋದು ಯಾವ ಕಾರಣ? ಅದು ಒಂದು ನೋಡ್ರಿ, ವೈಯಕ್ತಿಕ ಯತ್ನಾಳ್ ಅವರ ವಿಚಾರ ವೈಯಕ್ತಿಕವಾದಂತ ಒಂದು ವಿಚಾರ. ಅದು ಮತಭೇದ ಬೇರೆ, ಭಿನ್ನಾಭಿಪ್ರಾಯ ಬೇರೆ. ವೈಯಕ್ತಿಕ ಮತಭೇದಗಳು ಅದನ್ನ ಪಕ್ಷ ರಾಷ್ಟ್ರೀಯ ನಮ್ಮ ಹೈಕಮಾಂಡ್ ಏನೈತಿ ವೀಕ್ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಏನ್ ಆಗಾಕತ್ತೈತಿ ನಾವು ನೋಡ್ತಾ ಇದೀವಿ. ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಸ್ಪಂದಿಸ್ತಾ ಇದೆ ನೋಡ್ತಾ ಇದೀವಿ. ಆದ್ರೆ ಭಾರತೀಯ ಜನತಾ ಪಕ್ಷ ಅವ್ರಿಗೆ ಏನ್ ಹೇಳ್ಬೇಕಾಗಿತ್ತು ಅದನ್ನ ಅವಲೋಕನ ಮಾಡ್ತು. 2-3 ಸಾರಿ ನೋಟಿಸ್ ಕೊಟ್ರು. ಅದೆಲ್ಲ ಆದ್ಮೇಲೆ ತಿರ್ಗಿ ಅದನ್ನ ಏನ್ ಮಾಡ್ಬೇಕಾಗಿತ್ತು ಮಾಡಿದೆ. ವೈಯಕ್ತಿಕ ಅಸಮಾಧಾನವನ್ನು ಪಕ್ಷಕ್ಕೆ ನಾವು ತಂದು ಹಚ್ಚಕ್ ಬರಂಗಿಲ್ಲ. ನಾನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಬಯಸ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ ಏನ್ ಹೇಳ್ಬಯಸ್ತಾ ಇದ್ದೀನಿ ನೋಡಿ, ಏನು ಇವತ್ತು ಉತ್ತರ ಪ್ರದೇಶದಾಗ ಹೋಗ್ರಿ. ನೀವು ಉತ್ತರ ಪ್ರದೇಶದಾಗ ಹೋದ್ರೆ ಏನಾಗ್ತದೆ ಹೇಳ್ರಿ ಮೇಡಮ್? ಅಲ್ಲಿ ಏನು ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಮತ್ತೆ ಅಖಿಲೇಶ್ ಯಾದವ್ ಇರ್ಬೋದು, ಡಿಂಪಲ್ ಯಾದವ್ ಇರ್ಬೋದು, ಮತ್ತೆ ಶಿವಪ್ರಕಾಶ್ ಯಾದವ್, ಅಭಯ್ ಕುಮಾರ್ ಯಾದವ್, ಆಮೇಲೆ ಶಿವಪಾಲ್ ಸಿಂಗ್, ರಾಜ್ಪಾಲ್ ಸಿಂಗ್, ಖಾನ್ದಾನಿ, ಇವರೆಲ್ಲ ಏನು. ಆಮೇಲೆ ನನಗೆ ಇನ್ನೊಂದು ಹೇಳ್ಬಯಸ್ತಾ ಇದ್ದೀನಿ, ಕುಟುಂಬ ರಾಜಕಾರಣ ಅಂದ್ರೇನು, ಸೋಸಿಯಾಲಿಟಿ, ಅದು ಅವ್ರು ಹೇಳಿದ್ರು. ಅವ್ರಿಗೆ ಅದು ಒಪ್ತಾರ ಬಿಡ್ತಾರೆ, ಇಟ್ ಇಸ್ ಡಿಫ್ರೆಂಟ್. ನಾನು ಅವ್ರಿಗೆ ಒಪ್ಪಬೇಕು ಅಂತ ನನ್ನ 3ನೇ ವಿಚಾರ ಒಪ್ಬೇಕಂತ ನಾನು ಅವ್ರಿಗೆಲ್ಲೂ ಒತ್ತಾಯ ಮಾಡ್ತಾ ಇಲ್ಲ. ನಾನು ನನ್ನ ವಕ್ತವ್ಯ ಹೇಳ್ತಾ ಇದ್ದೀನಿ. ಕುಟುಂಬ ರಾಜಕಾರಣ ಅಂದ್ರೆ ಹೆಂಗಂತಂದ್ರೆ ಮುಲಾಯಂ ಸಿಂಗ್ ಯಾದವ್ ಅಧ್ಯಕ್ಷ, ಅವ್ರ ಮಗ ಅಧ್ಯಕ್ಷ, ಅವ್ರ ನಂತರ ಅವ್ರ ಮೊಮ್ಮಗ ಅಧ್ಯಕ್ಷ, ಇದು ಕುಟುಂಬ ರಾಜಕಾರಣ. ಆಮೇಲೆ ಬಿಹಾರದಾಗ ಲಾಲೂ ಪ್ರಸಾದ್ ಅಧ್ಯಕ್ಷರು, ಅವರ ತೇಜಸ್ವಿ ಯಾದವ್ ಅಧ್ಯಕ್ಷ, ಶಿವಪಾಲ್ ಯಾದವ್ ತೇಜಸ್ವಿ ಯಾದವ್, ಮತ್ತಿನ್ನೊಬ್ಬ ಅವರ ದೊಡ್ಡ ಮಗ ಅವರು ಹಿಂಗ ಒಬ್ಬ ತೇಜ್ಪಾಲ್ ಯಾದವ್. ಆಮೇಲೆ ಇಲ್ಲಿ ತಮಿಳುನಾಡು ಬರ್ರಿ,
ಮೇಡಮ್ ತಮಿಳ್ನಾಡ ಬರ್ರಿ, ಕರುಣಾನಿಧಿ ಅವ್ರ ಮಗ ಸ್ಟಾಲಿನ್, ಅವ್ರ ಮಗ ಉದಯನಿಧಿ ಮಾರನ್, ಪಶ್ಚಿಮ ಬಂಗಾಳ ಹೋಗ್ರಿ ಮಮತಾ ಬ್ಯಾನರ್ಜಿ, ಅವ್ರ ಹಳೆಯ ಅಖಿಲೇಶ್. ಮೇಡಮ್ ಅವರಿಗೆ ಅರ್ಹತೆಗಳಿಲ್ವಾ? ನೀವು ಆಗ್ಲೇ ಹೇಳಿದ್ರೆ ಅರ್ಹತೆಗಳಿದ್ರೆ ನಾನು ಅರ್ಹತೆ ಅಲ್ಲಲ್ಲ, ನಾನು ಅವ್ರು ಇಲ್ಲ ಅಂತ ಹೇಳಲಿಲ್ಲ, ನಾನು ಅವ್ರು ಬೇಡ ಅಂತ ಹೇಳಲಿಲ್ಲ, ತಪ್ಪಂತ ಹೇಳಿಲ್ಲ. ವ್ಯವಸ್ಥೆ ಒಳಗೆ ಒಂದು ಡೈನಾಸ್ಟಿ ಐತಿ, ವಂಶ ಪಾರಂಪರ್ಯದ ಒಂದ್ ಐತಿ, ಒಂದು ಅರ್ಹತೆ ಮೇಲೆ ಐತಿ, ಒಂದು ಏನಂತೀರಿ ನೀವು ಸ್ವಯಂ ಸ್ವಾರ್ಥ ರಾಜಕಾರಣದ ಒಂದು ವಿಭಾಗ ಅಂತ ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾನು ಅದರ ಅರ್ಥ ಅವ್ರಿಗೆ ಬರ್ಬೇಡ ಅಂತ ಹೇಳಕ್ ನಾನು ಯಾರು? ಈ ದೇಶದ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅವ್ರಿಗೆ ಮತದಾರ ಪ್ರಭು ಹಕ್ಕಿದೆ. ಅವ ಡೈನಾಸ್ಟಿ ಆರಿಸ್ಕೋತಾನೋ, ಅವ್ರ ಅರ್ಹತೆ ಮೇಲೆ ಆದರ್ಶ ಇನ್ನು ಮಾಡ್ತಾನೋ, ಏನು ಅವರ ಸ್ವಜನ ಪಕ್ಷದ ಮೇಲೆ ಮಾಡ್ತಾನೋ, ಅದನ್ನ ಬೇರೆ ಪಕ್ಷ, ನಾನ್ ಬೇರೆ ಮಾತು. ಆಮೇಲೆ ಇವತ್ತು ಮಹಾರಾಷ್ಟ್ರ ಹೋಗ್ರಿ, ಶರದ್ ಪವಾರ್, ಇವತ್ತು ಅವರ ಕುಟುಂಬ ಮತ್ತು ಬಾಳ್ ಠಾಕ್ರೆ ಅವ್ರ ಕುಟುಂಬ. ಬಾಳ್ ಠಾಕ್ರೆ ಅವರು ಯಾವತ್ತಿಗೂ ನಾವು ರಾಜಕೀಯವಾಗಿ ಬರಂಕ ಸಿದ್ಧ ಇರ್ಲಿಲ್ಲ ಅಂತ ಹೇಳಿದ್ರು. ಇವತ್ತು ಅವ್ರ ಮಗ ಸಮಯಕ್ಕ ಅನುಕೂಲವಾಗಿ ಹೆಂಗಾಗ್ಬೇಕು ಹಂಗ ಆಗಿದಾರಲ್ಲ. ನೀವ್ ಯಾವ ರಾಜ್ಯದ ಬೇಕು ಹೇಳ್ರಿ? ತಮಿಳ್ನಾಡು ತಗೊಳ್ರಿ, ಕೇರಳ ತಗೊಳ್ರಿ, ಆಂಧ್ರ ಪ್ರದೇಶ ತಗೊಳ್ರಿ. ಆದ್ರೆ ನಮ್ಮ ಪಕ್ಷದಾಗ ಮೇಡಮ್ ಕೇವಲ ಡೈನಾಸ್ಟಿ ಒಂದು ಏನು ನೆಪೋಟಿಸಂ ಲೆಕ್ಕದ ಮೇಲೆ ಬಂದಿಲ್ಲ, ಕೆಪಬಿಲಿಟಿ ಬಂದಿದೆ. ಅವ್ರು ನಂದು 3ನೇ ಪಾಯಿಂಟ್ ಒಪ್ತಾರ ಬಿಡ್ತಾರ, ಇಟ್ ಇಸ್ ನನ್ನ ಪಾಯಿಂಟ್ ಡ್ಯೂಟಿ. ಇದು ನಾನು ನಿಮ್ಮ ವಾಹಿನಿಯ ಮುಖಾಂತರ ಅಥವಾ ಕೆಲವು ಕುಟುಂಬಗಳಿಗೆ ಮಾತ್ರ ಇದು ರಾಜಕೀಯ ಸೀಮಿತ ಆಗಿದ್ಯಾ? ಯಾವ್ದಂತ ಹೇಳಿ? ಶೈಲಜಾ ಮೇಡಮ್, ನನ್ನ ಆಡಿಯೋ ಕೇಳಿಸ್ತಾ ಇದೆಯಾ ಮೇಡಮ್? ನಿಮ್ದು ಆಡಿಯೋ ರಾಜಕೀಯ ಸೇವೆಯಾಗಿ ಇದೆಯಾ ಅಥವಾ ಇದು ಕೆಲವು ಕುಟುಂಬಗಳಿಗೆ ಮಾತ್ರ ಸೀಮಿತ ಅನ್ನೋ ರೀತಿ ಆಗಿದ್ಯಾ ಅಂತ? ಮೇಡಮ್, ರಾಜಕೀಯ ಅನ್ನೋದು ಕೆಲವು ಕುಟುಂಬಗಳಿಗೆ ಸೀಮಿತ ಆಗಿದೆ ಅಂತ ಹೇಳೋದಾದ್ರೆ, ಇಡೀ ಭಾರತದಲ್ಲಿ ಸಂಪೂರ್ಣ ಎಲ್ಲಾ ಪಕ್ಷದಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ನೋಡಿ ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಅವರೇ ಹೇಳಿದಂಗೆ ರಾಜಕೀಯದ ಕೆಲವು ಅನಿವಾರ್ಯತೆಗಳಿಗಾಗಿ ಕೆಲವೊಂದು ಪಕ್ಷಗಳು ನಿರ್ಧಾರಗಳನ್ನು ತಗೋತಿರ್ತಾರೆ. ಅದು ಬಿಜೆಪಿ ಆದ್ರೂ ತಗೊಳುತ್ತೆ, ಜೆಡಿಎಸ್ ಆದ್ರೂ ತಗೊಳುತ್ತೆ, ಇನ್ನೊಂದು ಯಾವುದೇ ಒಂದು ಪಕ್ಷೇತರ ಅಭ್ಯರ್ಥಿಗಳಾದ್ರೂ ತಗೊಳುತ್ತೆ. ಅದು ಅವರ ಒಂದು ವರ್ಚಸ್ಸು ಆ ಒಂದು ಪ್ರದೇಶದಲ್ಲಿ ಯಾವ ರೀತಿ ಇರುತ್ತೆ, ಅವರ ಒಂದು ಆಂತರಿಕ ಪಕ್ಷದಲ್ಲಿ ಅವರ ಒಂದು ವರ್ಚಸ್ಸು, ಆ ಕುಟುಂಬದ ವರ್ಚಸ್ಸು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರವನ್ನ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಮತದಾರರು ಅದೇ ಒಂದು ಕುಟುಂಬದ ಒಂದು ಅಭ್ಯರ್ಥಿಗಳಿಗೆ ಅವರು ಒಪ್ಪೋದಾದ್ರೆ, ಅದು ಯಾವುದೇ ಪಕ್ಷದ ಕುರಿತಾಗಿ ಮಾತಾಡ್ತಾ ಇದ್ದೀನಿ, ಅದೇ ಕುಟುಂಬಕ್ಕೆ ಒಪ್ಪೋದಾದ್ರೆ ಆ ಕುಟುಂಬಕ್ಕೆ ಆ ಪಕ್ಷಗಳು ಅನಿವಾರ್ಯವಾಗಿ ಚುನಾವಣೆಗೆ ನಿಲ್ಲಿಸುವಂತಹ ವ್ಯವಸ್ಥೆ ಆಗುತ್ತೆ. ಅದು ಕುಟುಂಬ ರಾಜಕಾರಣ ಅಂದ ತಕ್ಷಣ ಅದು ಸರ್ವಿಸ್ ಬೇಸ್ಡ್ ಅಲ್ಲ, ಅದು ಸ್ವೈಯಕ್ತಿಕವಾಗಿ ಅವ್ರು ಏನಾದ್ರು ಮಾಡ್ತಾರೆ ಅನ್ನೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವರೇ ಹೇಳ್ದಂಗೆ ಒಂದು ವಂಶ ಪಾರಂಪರ್ಯ ಅನ್ನೋದೊಂದು ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಇವ್ರು ತಮ್ಮ ಮೈತ್ರಿಕೂಟದಲ್ಲಿಯೂ ಕೂಡ ವಂಶ ಪಾರಂಪದವರನ್ನೇ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಬಂದಿರೋದೇ ಇತ್ತೀಚೆಗೆ 97 ನಿಂದ ಈಚೆ ಬಂದಿದ್ದಾರೆ ತಮ್ಮ ಬಿಜೆಪಿ ಪಕ್ಷ. ಹಂಗಿದ್ದಾಗ ಅವ್ರು ಅಷ್ಟು ಬಹಳ ಮಂದಿ ಅವರಲ್ಲಿ ವಂಶ ಪಾರಂಪರ್ಯ ಬಿಜೆಪಿ ಪಕ್ಷದಲ್ಲಿ ಇಲ್ಲದೆ ಇರ್ಬೋದು. ಆದ್ರೆ ಅವ್ರದೇ ಒಂದು ಮೈತ್ರಿಕೂಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವ್ರೇನಿದ್ರು, ಇಡೀ ಕುಟುಂಬದಲ್ಲಿ ಅವರ ಒಂದು ಜೆಡಿಎಸ್ ಪಕ್ಷದಲ್ಲಿ ಅವ್ರ ಕುಟುಂಬಕ್ಕೆ ಒಂದು 8 ರಿಂದ 10 ಟಿಕೆಟ್ಗಳು ಮೀಸಲಾಗಿರ್ತವೆ. ಅಂತವ್ರ ಜೊತೆ ಇವರು ಮೈತ್ರಿಕೂಟ ಮಾಡ್ಕೊಂಡು ಇವತ್ತು ಕೇಂದ್ರ ಮಂತ್ರಿ ಸಚಿವ ಸ್ಥಾನವನ್ನ ಕೊಟ್ಟಿಲ್ವೇ? ಯಾಕೆ ಅಂತಂದ್ರೆ ಒಂದು ಪ್ರಶ್ನೆ ಅವ್ರು ಹಾಕೊಂಡಾಗ ಅದು ತಮಗೆ ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ ಅನ್ನೋದನ್ನ ಅವ್ರು ಮೊದ್ಲು ಮಾತಾಡ್ಲಿ. ನಾನು ವಕ್ತಾಳಾಗಿ ನನ್ನ ಒಂದು ಪಕ್ಷವನ್ನ ನಾನು ಡಿಫೈನ್ ಮಾಡ್ಕೋತೀನಿ, ಅವರು ಮಾಡ್ಕೋತಾರೆ, ಅದು ಬೇರೆ ವಿಷಯ. ಆದ್ರೆ NDA ಮೈತ್ರಿಕೂಟದಲ್ಲಿ ಇರುವಂತಹ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಎಲ್ರಿಗೂ ಗೊತ್ತಿದೆ. ರೇವಣ್ಣ ಅವರು ಪ್ರೆಸೆಂಟ್ MLA, ಅನಿತಾ ಕುಮಾರಸ್ವಾಮಿ ಅವರಾಗಿದ್ರು, ಪ್ರಜ್ವಲ್ ರೇವಣ್ಣ ಅವರು ಒಂದ್ ವೇಳೆ ಆ ಪ್ರಕರಣದಲ್ಲಿ ಸಿಲುಕಿ ಶಿಕ್ಷೆ ಆಗದೆ ಇದ್ರೆ ಅವರು ಕೂಡ MP ಆಗಿರ್ತಾ ಇದ್ರು. ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರು ನಿಖಿಲ್ ಅವ್ರನ್ನು ಕೂಡ ಸತತ 2 ಬಾರಿ ನಿಲ್ಸಿದ್ರು. ಆ ದುರಾದೃಷ್ಟಕ್ಕೆ ಅವರು ಇನ್ನೂ ಆಯ್ಕೆ ಆಗಿಲ್ಲ. ದೇವೇಗೌಡರು 90 ವಯಸ್ಸಿನಲ್ಲೂ ಕೂಡ ರಾಜ್ಯಸಭಾ ಮೆಂಬರ್ ಆಗಿ ಕುಟುಂಬ ರಾಜಕಾರಣಕ್ಕೆ ಇಡೀ ಭಾರತದಲ್ಲಿ ಗಾಂಧಿ ಕುಟುಂಬದ ಏನು ಹೇಳೋದ್ ಬೇಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬದ ಬಗ್ಗೆ ಎಲ್ರಿಗೂ ಗೊತ್ತಿರುವಂತದ್ದಿದೆ. ಅವ್ರು ಹೇಳಿದ್ರು ಆಂಧ್ರ ಪ್ರದೇಶದಲ್ಲಿ YSR ಫ್ಯಾಮಿಲಿ ಇದೆ, ಕಾಂಗ್ರೆಸ್ ಇಂದ ಬಂದಿರೋದನ್ನ ಅವ್ರೀಗ ತಮ್ಮ ಒಂದು ಅಂಗಪಕ್ಷವನ್ನಾಗಿ ಮಾಡ್ಕೊಂಡು, ಮಧ್ಯಪ್ರದೇಶದಲ್ಲಿ ಅವಧೀಶ್ ಪ್ರತಾಪ್ ಸಿಂಗ್ ಕುಟುಂಬ ಇದೆ, ರವಿಶಂಕರ್ ಶುಕ್ಲಾ ಕುಟುಂಬ ಇದೆ, ಗೋವಾದಲ್ಲಿ ಬಂದೋಡ್ಕರ್ ಅವ್ರ ಕುಟುಂಬ ಇದೆ,
ಆಮೇಲೆ ಹರಿಯಾಣದಲ್ಲಿ ದೇವಿಲಾಲ್ ಕುಟುಂಬ ಇದೆ, ಆಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಬ್ದುಲ್ ಕುಟುಂಬ ಇದೆ, ಮುಫ್ತಿ ಕುಟುಂಬ ಇದೆ, ಜಾರ್ಖಂಡ್ ನಲ್ಲಿ ಶಿವ ಸುರೇನ್ ಕುಟುಂಬ ಇದೆ, ಶಂಕರ ಮಹಾರಾಷ್ಟ್ರದಲ್ಲಿ ಅಲ್ವಾ? ಪ್ರಶ್ನೆ ಬರೋದು ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ. ಕಾರ್ಯಕರ್ತರು 20 ರಿಂದ 25 ವರ್ಷಗಟ್ಲೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಕೊನೆಯದಾಗಿ ಇವ್ರ ಮಕ್ಕಳನ್ನ ತಂದು ಕುಳಿಸ್ಬಿಟ್ರೆ ಕಾರ್ಯಕರ್ತರು ಏನ್ ಮಾಡ್ಬೇಕು? ಕಾರ್ಯಕರ್ತರಿಗೆ ಈ ಬಗ್ಗೆ ಅಸಮಾಧಾನ ಬರೋದು ಸಹಜ ಅಲ್ವಾ? ಆಮೇಲೆ ಮೇಡಮ್ ನಾನು ನೋಡಿ, ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರ, ನಮ್ಮ ಭಾರತೀಯ ಜನತಾ ಪಕ್ಷದಾಗ ಅಟಲ್ಜಿ ಅವ್ರು ಪ್ರಧಾನ ಮಂತ್ರಿ ಆಗಿ ಹೋದ್ರು, ಇವಾಗ ಮೋದಿ ಅವ್ರು ಬಂದಿದಾರ. ನಾವು 2019ರಾಗ ಅಡ್ವಾಣಿ ಅವ್ರನ್ನ ನೇತೃತ್ವ ಅಂತ ಹೇಳಿದ್ವಿ, ಜನತೆ ಅದಕ್ಕೆ ಒಪ್ಲಿಲ್ಲ. 2014ರಾಗ ನಮ್ಮ ಪ್ರಧಾನ ಮಂತ್ರಿ ಅಭ್ಯರ್ಥಿ ಸನ್ಮಾನ್ಯ ಮೋದಿಜಿ ಅವರು ಅಂತಂತ ಹೇಳಿದ್ರು, ಅದು ಆಯ್ತು, ಸರಿ, ಜನ ಒಪ್ಕೊಂಡಾಯ್ತು, ಮಾಡಾಯ್ತು. ನಾನೇನ್ ಕೇಳ್ತಾ ಇದ್ದೀನಿ ಅಂತಂದ್ರ, ಇವ್ರಿಗೆ ಇವತ್ತಿನವರೆಗೂ ನೇರು ಹಿಡ್ಕೊಂಡು ಇವತ್ತಿನವರೆಗೂ ಗಾಂಧಿ ಕುಟುಂಬದಿಂದ ಆಚೆ ಒಬ್ರಾದ್ರೂ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ರ? ಆಮೇಲೆ ಇವ್ರು ಯಾವ ರೀತಿ ರಾಷ್ಟ್ರೀಯ ಕಾಂಗ್ರೆಸ್ನಾಗ ನ್ಯಾಷನಲ್ ಲೆವೆಲ್ನಾಗ ರಾಷ್ಟ್ರೀಯ ಅಧ್ಯಕ್ಷ ಆದವ್ರನ್ನ ಯಾವ್ಯಾವ ರೀತಿ, ಸೀತಾರಾಮ್ ಕೇಸರಿ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದಾರ. ಮೊನ್ನೆ ವಯನಾಡ್ನಾಗ ಸನ್ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ನಾಮಪತ್ರ ಸಲ್ಲಿಸುವಾಗ ಅವ್ರ 5 ಮಂದಿ ಕುಟುಂಬ ಸದಸ್ಯರನ್ನ ನಿಲ್ಸಿದ್ರು. ಏನು ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಸುವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಾಗಲ್ಲ ನಿಂತ್ಕೊಂಡಿದ್ರು ಮೇಡಮ್, ಅವ್ರನ್ನ ಒಳಗ್ ಬಿಡ್ಲಿಲ್ಲ. ಯಾಕಂದ್ರೆ 5 ಮಂದಿಗೆ ಮಾತ್ರ ಅವಕಾಶ ಇರ್ತೈತಿ. ಆದ್ರ ನಮ್ದು ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ, ಅಟಲ್ಜಿ ಅವ್ರು ಇರ್ಬೋದು, ಯೋಗಿಜಿ ಇರ್ಬೋದು, ಯಾವ ರೀತಿ ಕುಟುಂಬದ ಜೊತೆಗೆ ಇದಾರ, ಮೋದಿಜಿ ಇರ್ಬೋದು, ಅಡ್ವಾಣಿಜಿ ಇರ್ಬೋದು, ನಮ್ಮ ನಮ್ಮ ಫೌಂಡರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇತಿಹಾಸದಾಗ ನಾವ್ ಯಾವ ರೀತಿ ನಡ್ಕೊಂಡ್ ಬರ್ತಾ ಇದೀವಿ, ಅವ್ರು ಯಾವ ರೀತಿ ನಡ್ಕೊಂಡ್ ಬರ್ತಾ ಇದಾರ, ಇವ್ರು ಯಾವ ರೀತಿ ಬಿಜೆಪಿಯಲ್ಲಿ ಈ ಕುಟುಂಬ ರಾಜಕಾರಣದ ಬಗ್ಗೆ ಕಾರ್ಯಕರ್ತರಿಗೆ ಯಾವುದೇ ರೀತಿ ಅಸಮಾಧಾನಗಳಿಲ್ವಾ? ನೋಡಿ ಮೇಡಮ್, ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಚುನಾವಣೆ ಸಂದರ್ಭದಾಗ ಅಲ್ಲಲ್ಲಿ ಪ್ರತಿಯೊಂದು ಕಡೆ ನಾವು ಒಂದು ಪ್ರಯೋಗ ಮಾಡ್ತೈತಿ. ಭಾರತೀಯ ಜನತಾ ಪಕ್ಷ ಏನ್ ನಮ್ಮ ಬಹುಶಃ ಕರ್ನಾಟಕ ಕರಾವಳಿ ಭಾಗದಾಗ ಭಾಗೀರಥಿ ಮೌರಳ್ಯ ಅಂತ ಇರ್ಬೋದು, ಇಂಥ ಅಭ್ಯರ್ಥಿಗಳನ್ನ ಮೊನ್ನೆ ಈರಣ್ಣ ಕಡಾಡಿ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು, ಅಶೋಕ್ ಗಸ್ತಿ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು, ಮೊನ್ನೆ ನಮ್ಮ ಬಾಗಲಕೋಟೆ ನಾರಾಯಣ ಸಾಬ್ ಹಾಂಡ್ಗೆ ಅವರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಅವ್ರದ್ದು ಯಾವ್ದೈತಿ? ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರು, ಕೆಳದಿಂದ ಬಂದಂತವ್ರು. ಪಕ್ಷ ಅಬ್ಸರ್ವ್ ಮಾಡ್ತೈತಿ. ಇವತ್ತು ಏನಾದ್ರು ಸಾಮಾನ್ಯ ಕಾರ್ಯಕರ್ತರು ಯಾವ್ದಾದ್ರು ಇವತ್ತು ನೋಡಿ, ಅಮಿತ್ ಶಾ ಅವರು ಮೊದ್ಲೇಕ ಬೂತ್ ಅಧ್ಯಕ್ಷರು ಮೇಡಮ್, ಪವಿತ್ರ ಮೇಡಮ್, ಅಮಿತ್ ಶಾ ಅವರು ಬೂತ್ ಅಧ್ಯಕ್ಷರು. ಒಂದು ಬೂತ್ ಅಧ್ಯಕ್ಷ ಒಂದು ಮಂಡಳ ಪಂಚಾಯತ್ ಹಿಡಿದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ಬೋದು, ಇವತ್ತು ಪ್ರಧಾನಮಂತ್ರಿ ಇರ್ಬೋದು. ಇದು ಏನಾದ್ರೂ ಇವತ್ತು ಅದನ್ನ ಕಾಣಕ್ ಸಾಧ್ಯ ಐತಿ ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷದಾಗೆ. ನಾನು ಕೇಳ ಬಯಸ್ತಾ ಇದ್ದೀನಿ, ಕಳೆದ 78 ವರ್ಷದಿಂದ ಕಾಂಗ್ರೆಸ್ನಾಗ ನೆಹರು ಕುಟುಂಬ ಬಿಟ್ಟು ಇನ್ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾಕೆ ಅವಕಾಶ ಆಗಿಲ್ಲ? ಮೊನ್ನೆ 2024 ಚುನಾವಣೆ ಒಳಗೆ ಮಮತಾ ಬ್ಯಾನರ್ಜಿ ಅವರು, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವ್ರದ್ದು ಇಂಡಿ ಒಕ್ಕೂಟದ ಅಲಯನ್ಸ್ನಾಗ ಬಿಹಾರದಾಗ ಮೀಟಿಂಗ್ ಮಾಡಿದಾಗ ನಿತೀಶ್ ಕುಮಾರ್ ಸಂಚಾಲಕರಾದಾಗ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅಂತ ಘೋಷಣೆ ಮಾಡ್ರಿ ಅಂತಂತ ಮಮತಾ ಬ್ಯಾನರ್ಜಿ ಅವ್ರು ಕೇಳಿದ್ರೆ, ಅವಾಗ ಕಾಂಗ್ರೆಸ್ನವರು ಪ್ರಿಯಾಂಕಾ ಸೋನಿಯಾ ಗಾಂಧಿ ಅವ್ರು, ರಾಹುಲ್ ಗಾಂಧಿ ಅವ್ರ ಉತ್ತರ ಏನಿತ್ತು? ನಾನೇನ್ ಬಯಸ್ತಾ ಇದ್ದೀನಿ ಅಂತಂದ್ರ, ಡೈನಾಸ್ಟಿ ಬಿಸಿಸಿಐ ಸೆಕ್ರೆಟರಿ ಆದ್ರು ಯಾವ ಅರ್ಹತೆ ಮೇಲೆ ಆದ್ರು ಸರ್? ಹಾಗಾದ್ರೆ ಯಾವ ಸೆಕ್ರೆಟರಿ? ಬಿಸಿಸಿಐ ಸೆಕ್ರೆಟರಿ ಆಗಿದ್ದಾರೆ ಜೈಶಾ ಅವರು, ಅಮಿತ್ ಶಾ ಅವರ ಮಗ. ಯಾವ ಅರ್ಹತೆ ಮೇಲೆ, ಎಷ್ಟು ಕ್ರಿಕೆಟ್ ಆಡಿ, ಎಷ್ಟು ರಣಜಿ ಟ್ರೋಫಿ ತಂದು, ಅಥವಾ ಎಷ್ಟು ಒನ್ ಡೇ ಮ್ಯಾಚ್ ಆಡಿ ಸೆಕ್ರೆಟರಿ? ಅಲ್ಲ, ಈಗ ನಾನು ನಿಮ್ಮನ್ನ ಏನ್ ಕೇಳ ಬಯಸ್ತಾ ಇದ್ದೀನಿ, ಅವರು ರಾಜಕೀಯ ದೇಶದ ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟರ್ ಮಗ ಅಂದಾಕ್ಷಣಕ ಅವ್ರು ಬೇರೆ ಕ್ಷೇತ್ರದಾಗ ಏನಾರ ಸಾಧನೆ ಮಾಡಿದ್ರ ಅದನ್ನೆಲ್ಲಾ ತಂದು ಇಲ್ಲೇ ಹಾಕ್ತೀರಿ ನೀವು? ಅಲ್ಲ ಸರ್, ಅವ್ರ ಕ್ಷೇತ್ರ, ಅವ್ರ ಕ್ರೀಡಾ ಕ್ಷೇತ್ರ ರೀ. ಅಮಿತ್ ಶಾ ಅವರು ಪೊಲಿಟಿಕಲಿ ಗೃಹ ಮಂತ್ರಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಈಸಿಯಾಗಿ ಸೆಕ್ರೆಟರಿ ಪದವಿ ಸಿಕ್ತಾ ಅಂತ ಪ್ರಶ್ನೆ ಕೇಳ್ತಾರಲ್ಲ ಸರ್ ಜನ. ನಾಟ್ ಎಟ್ ಆಲ್. ಅದು BCCI ಮಾಡಿರೋದು. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಆ ಬೋರ್ಡ್ ಅದು ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಲ್ಲ ಮೇಡಮ್. BCCI ಇಸ್ ನಾಟ್ ಅಂಡರ್ಟೇಕನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಇಸ್ ಅನ್ ಆಟೋನಮಸ್ ಬಾಡಿ. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅಲ್ಲಿ BCCI ಡೈರೆಕ್ಟರ್ಸ್ ಇರ್ತಾರ, ಮೆಂಬರ್ಸ್ ಇರ್ತಾರ. ಹೌ ಕ್ಯಾನ್ ಇಟ್ ಬಿ? ಅಲ್ಲಿ ಅಮಿತ್ ಶಾ ಅವ್ರಿಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ವರ್ಕ್ ಆಗೋದಿಲ್ಲ ಅಂತ ನೀವು ಹೇಳ್ತೀರಾ? ಸಾಧ್ಯನೇ ಇಲ್ಲ. ಆ ರೀತಿ ವರ್ಕ್ ಆಗಿದ್ರೆ ಈ ದೇಶದಾಗ ಪ್ರತಿಯೊಂದು ಬೋರ್ಡಿಗೆ ನಮ್ಮವರೇ ಇರ್ತಿದ್ರಲ್ಲ.
ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ಈಗ ಶೈಲಜಾ ಮೇಡಮ್, ಈಗ ಕಾಂಗ್ರೆಸ್ ನಲ್ಲಿ ಕುಟುಂಬ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಕಾರ್ಯಕರ್ತರಿಗೆ ಬೇಸರ ಇದೆ ಅಂತ ನಿಮ್ಗೆ ಅನ್ಸತ್ತ, ಅಥವಾ ಎಲ್ಲ ಆಸ್ ಯೂಶುವಲ್ ಅವ್ರು ಹೇಳ್ದಾಗೆ ಎಲ್ಲ ಸರಿ ಆಗ್ತಾ ಇದೆ ಅಂತ ಅನ್ಸತ್ತಾ ಮೇಡಮ್? ಇಲ್ಲ, ನಾನ್ ಮಾಡ್ತಾ ಇಲ್ಲ, ಅಲ್ಲಿ ಮಾಡ್ತಾ ಇದಾರೆ ಟೆಕ್ನಿಕಲಿ, ನನ್ ಕಡೆ ಏನಿಲ್ಲ. ಓಕೆ ಮೇಡಮ್, ಅವ್ರು ಹೇಳ್ದಂಗೆ ನಾ ಹೇಳ್ತಾ ಇಲ್ಲ. ಪ್ರತಿಯೊಂದು ಯಾವುದೇ ಪಕ್ಷದಲ್ಲಿ ಇರ್ಲಿ ಕಾರ್ಯಕರ್ತರಿಗೆ ಅವ್ರದೇ ಆಗಿರುವಂತಹ, ಅವರು ಹೊರಗಡೆ ತೋರಿಸದೇ ಇದ್ರು ಒಳಗಡೆ ಎಲ್ಲಾ ಕಾರ್ಯಕರ್ತರಿಗೆ ಅಸಮಾಧಾನಗಳು ಇದ್ದೇ ಇರುತ್ತೆ. ಅವಕಾಶಗಳು ನಾವು ಅರ್ಹತೆ ಇದ್ರೂ ಕೂಡ ನಮಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಇದ್ದೇ ಇರುತ್ತೆ. ಆದ್ರೆ ಒಂದು ಪಕ್ಷ ಅಲ್ಟಿಮೇಟ್ ಒಂದು ಚುನಾವಣೆ ಅಂದ ತಕ್ಷಣ ಗೆಲುವಿನ ಒಂದು ಮಾನದಂಡದ ಮೇಲೆ ಯಾರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನ ಕೊಡಬೇಕು ಅದನ್ನ ಖಂಡಿತ ಕೊಟ್ಟೆ ಕೊಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅನೇಕ ಹೊಸ ಮುಖಗಳು ಬಂದಿದೆ. ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಸಾಕ್ಷಿ ಇದ್ದಾರೆ. ಇನ್ನು ಬಹಳಷ್ಟು ಜನಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಇಲ್ಲಿ ಕಾಂಗ್ರೆಸ್ ನಲ್ಲೂ ಅಂತಹ ಉದಾಹರಣೆಗಳು ದೇಶದ ತುಂಬಾ ಎಲ್ಲಾ ಇದಾವೆ. ಹೊಸಬರಿಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಕನ್ನಯ್ಯ ಕುಮಾರ್ ಅವ್ರಿಗೂ ಅವಕಾಶ ಇರ್ತಾ ಇರ್ಲಿಲ್ಲ. ಸತತ 2 ಬಾರಿ ಚುನಾವಣೆಯಲ್ಲಿ ಸೋಲನ್ನು ಕಂಡ್ರು ಕೂಡ ಕನ್ನಯ್ಯ ಕುಮಾರ್ ಅವರಿಗೆ ಯಾವ ರೀತಿ ಒಂದು ಸ್ಥಾನಮಾನ ಪಕ್ಷ ಕೊಟ್ಟಿದೆ ಅಂತ ಈಗಾಗ್ಲೇ ನಮ್ಮ ಮುಂದೆ ಕಣ್ಮುಂದೆ ಇದೆ. ಆದ್ರೆ ಅವ್ರು ಹೇಳ್ತಾ ಇದ್ರು ಬಿಸಿಸಿ ಆಟಾನಮಸ್ ಬಾಡಿ. ಎಸ್, ಅಫ್ಕೋರ್ಸ್. ಅಂದ್ರೆ ದೇಶದ ಒಬ್ಬ ಗೃಹ ಮಂತ್ರಿಯ ಒಂದು ಇನ್ಫ್ಲುಯೆನ್ಸ್ ಅದ್ರ ಮೇಲೆ ಆಗಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅವರು ಅವ್ರು ಇನ್ಯಾವುದೋ ಒಂದು ಅಂಗಸಂಸ್ಥೆಗೆ ಅಧ್ಯಕ್ಷರಾಗಿದ್ರೆ ಯಾರು ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಅವ್ರಿಗೆ ಯಾಕೆ ಪ್ರಶ್ನೆ ಕೇಳ್ತಾರೆ ಎಲ್ಲರೂ ಜನರು ಅಂದ್ರೆ, BCCIಗೆ ಅದರದೇ ಆದ ಒಂದು ಮಾನದಂಡ. ಅಧ್ಯಕ್ಷ ಆಗ್ಬೇಕಂದ್ರೆ ಇರುತ್ತೆ. ಅಲ್ಲಿ ಕ್ರೀಡಾಪಟು ಒಂದು ಕ್ರಿಕೆಟ್ ಕ್ರೀಡೆಯಲ್ಲಿ ಅವರ ಒಂದು ಕೊಡುಗೆ ಏನು ಅನ್ನೋದ್ರ ಮೇಲೆ ಅಧ್ಯಕ್ಷ ಆಗ್ಬೇಕೆ ಹೊರತು ಕಂಟಿನ್ಯೂ 2 ಅವಧಿಗೆ ಅವ್ರನ್ನೇ ಮಾಡಿದ್ದಾರೆ ಅಂತಂದ್ಮೇಲೆ ಇದು ಖಂಡಿತ ಅವ್ರ ಇನ್ಫ್ಲುಯೆನ್ಸ್ ಮೇಲೆ ಆಗಿರೋದು. ಅವ್ರು ಹೇಳಿ ಬಿಡ್ಲಿ, ಅವ್ರು ಒಪ್ಕೊಳ್ಳಿ ಬಿಡ್ಲಿ, ಅದು ಬೇರೆ ವಿಷಯ. ಇನ್ನೊಂದು ಹೇಳಿದ್ರು, ನೆಹರು ಕುಟುಂಬ 78 ವರ್ಷದಿಂದ PV ನರಸಿಂಹರಾವ್ ಯಾರು, ಮನಮೋಹನ್ ಸಿಂಗ್ ಇಡೀ ಪ್ರಪಂಚ ಕಂಡಂತ ಅದ್ಭುತ ಆರ್ಥಿಕ ಮಂತ್ರಿ, ಆರ್ಥಿಕ ತಜ್ಞರು ಮನಮೋಹನ್ ಸಿಂಗ್ ಅವರು ಅಂತ ಎಲ್ರಿಗೂ ಗೊತ್ತಿರೋದೆ. ಅದು ನಮ್ಮ ದೇಶದವರು ಏನೇ ಮಾತಾಡ್ಲಿ, ಇವತ್ತು ಹೊರದೇಶದವರು ಏನ್ ಮಾತಾಡ್ತಾರೆ ಮನಮೋಹನ್ ಸಿಂಗ್ ಬಗ್ಗೆ ಅಂತ ಎಲ್ರಿಗೂ ಗೊತ್ತಿದೆ. ಆ ಅವಧಿಯಲ್ಲಿ ಸೋನಿಯಾ ಗಾಂಧಿ ಒಂದ್ ವೇಳೆ ಮನಸ್ಸು ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಇಷ್ಟೊಂದು ಓಡಾಡ್ತಿರ್ಲಿಲ್ಲ. ಆಲ್ರೆಡಿ ಮೋದಿ ಅವರಿಗಿಂತ ಮುಂಚೆನೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿ ಅವರು ಈ ದೇಶದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು. ಅದು ನಮ್ಮ ಕಣ್ಮುಂದೆ ಇದೆ. ಯಾಕೆ ಈಗ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ 50ನೇ ವರ್ಷದಲ್ಲಿ ಮೊದಲ ಒಂದು ಸಂಸದ ಚುನಾವಣೆ ನಡೆಸ್ತಾ ಇದ್ದಾರೆ. ಉಳಿದಿರೋರ್ ಮಕ್ಕಳು ಎಷ್ಟು ಇದಕ್ಕೆ ಮಾಡ್ತಾರೆ? ಯಡಿಯೂರಪ್ಪನ ಮಕ್ಕಳನ್ನೇ ತಗೊಳ್ಳಿ, ಎಷ್ಟು ವಯಸ್ಸಿಗೆ ಅವರು ಸಂಸದರಾಗಿ ಅಥವಾ MLA ಬಂದಿದ್ದಾರೆ? 50ನೇ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮೊದಲ ಚುನಾವಣೆಯನ್ನ ಎದುರಿಸ್ತಾರೆ. ಅಲ್ಲಿವರೆಗೂ ಪಕ್ಷಕ್ಕಾಗಿ ನಿರಂತರವಾಗಿ ಕೆಲಸವನ್ನ ಮಾಡಿದ್ದಾರೆ ಅವರು. ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಅಷ್ಟೇ, ಪಕ್ಷಕ್ಕೆ ಸಂಸದರಾಗುವ ಮುಂಚೆನೂ ಕೂಡ ನಿರಂತರವಾಗಿ ಪಕ್ಷದ ಕಾರ್ಯಕ್ರಮಗಳನ್ನ, ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ನಿರಂತರ ಭಾಗಿಯಾಗಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ವಿಷಯ ಬಂದಾಗ ಅದನ್ನ ವಿರೋಧ ವ್ಯಕ್ತಪಡಿಸಿರೋದು ಇದೇ ನಿತೀಶ್ ಕುಮಾರ್ ಅವರು. ಇವ್ರೇನ್ ಕೈ ಜೋಡಿಸಿದಾರಲ್ಲ, ಇದೇ ನಿತೀಶ್ ಕುಮಾರ್ ಅವರ ತೊಂದರೆಯಿಂದ ಆಗಿರುವಂತದ್ದು. ಹಾಗಿದ್ದಾಗ ಇವು ನೋಡಿ ಮೇಡಮ್, ತಮ್ದು ಆದ್ರೆ ಜನಮತ, ಜನಗಳ ಅಭಿಪ್ರಾಯ, ಜನರ ಆಸೆ ಆಕಾಂಕ್ಷೆ ಅದಿತ್ತು, ಅವ್ರು ಆಗ್ಬೇಕಿತ್ತು. ಅದೇ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷ ಅಂದ ತಕ್ಷಣ ಕುಟುಂಬ ರಾಜಕಾರಣ, ಇವರು ಒಂದು ಡಾಮಿನೇಟ್ ಮಾಡ್ತಾರೆ, ಸರ್ವಾಧಿಕಾರ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಇವರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಇವರೆಲ್ಲರ ಹೆಸರು ಹೇಳಿದ್ರಲ್ಲ ಮೇಡಮ್, ಹೆಂಗೆ ಇವರಿಗೆ ವಂಶ ಪಾರಂಪರ್ಯ ಬರೋದಕ್ಕೆ ಹೆಂಗ್ ಸಾಧ್ಯ? ಇವರು ಎಷ್ಟು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಅಧಿಕಾರಕ್ಕೆ ಬಂದಿದ್ದಾರೆ ರಾಷ್ಟ್ರದಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ, ಅಷ್ಟು ವರ್ಷದಿಂದ ಇವ್ರ ಇತಿಹಾಸ ಇರುತ್ತೆ. ಅದರಿಂದ ಇತಿಹಾಸ ಬರೋದಕ್ಕೆ ಹೆಂಗ್ ಸಾಧ್ಯ? ಹಂಗಿದ್ದಾಗ ಅದು ಅಲ್ಲದೆ ಮುಖ್ಯವಾಗಿ ಇವ್ರೇನ್ ಹೇಳ್ತಾ ಇದಾರಲ್ಲ ಅದೆಲ್ಲ ಬಿಟ್ಬಿಡಾರ ಮೇಡಮ್. ಒಂದ್ ಕಡೆ ವಂಶ ಪಾರಂಪರ್ಯವನ್ನು ಒಂದ್ ಕಡೆ ಬಿಟ್ಬಿಡಿ. ಇಡೀ ಕಾಂಗ್ರೆಸ್ ನಲ್ಲಿ ಯಾರನ್ನ ಭ್ರಷ್ಟರು ಅಂತಿದ್ರೋ, ಯಾರ ಬಗ್ಗೆ ಒಂದು ED, IT, CBI ಮೇಲೆ ದಾಳಿ ಮಾಡ್ತಾ ಇದ್ರು, ಅಥವಾ ಭಯವನ್ನ ಅವ್ರ ಮೇಲೆ ಹೇರ್ತಾ ಇದ್ರು, ಅಥವಾ ಇನ್ನೊಂದು ಏನೇ ಒಂದು ಹಗರಣದಲ್ಲಿ ಸಿಲುಕಿರೋರ್ನೆಲ್ಲ ತಗೊಂಡೋಗಿ ತಮ್ಮ BJP ವಾಷಿಂಗ್ ಮಿಷನ್ ಹಾಕಿ ಅಂತವರಿಗೆ ಅಧಿಕಾರ ಕೊಟ್ಟಿರೋದ್ರ ಬಗ್ಗೆ ಆದ್ರೂ ಕೊನೆ ಮಾತಾಡ್ಲಿ ಅವರು. ಯಾಕೆ ಇಲ್ಲಿದ್ದಾಗ ಅವ್ರು ಭ್ರಷ್ಟಾಚಾರ, ಅವ್ರು ಕುಟುಂಬ ರಾಜಕಾರಣದಲ್ಲಿ ಹಿನ್ನೆಲೆ ಇರೋರು ಇದ್ದಾರೆ ಇದರಲ್ಲಿ. ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಮಾತ್ರ ಅವರು ಭ್ರಷ್ಟಾಚಾರ. ಅಲ್ಲಿ BJPಗೆ ಹೋದ ತಕ್ಷಣ ಅವ್ರು ಕ್ಲೀನ್ ಚಿಟ್, ಅವ್ರೇನು ಮಾಡಿರಂಗಿಲ್ಲ. ಹಂಗೆ ಅಗ್ನಿಯಲ್ಲಿ ಎದ್ದು ಅಗ್ನಿಕುಂಡದಲ್ಲಿ ಹಾರಿ ಬಂದ ರೀತಿನಲ್ಲಿ ಮಾತಾಡ್ತಾರೆ. ಇದು ನೋಡಿ ಮೇಡಮ್, ಇದೆಲ್ಲ ಏನು ಅಂದ್ರೆ ಪ್ರತಿ ಒಂದು ಪಕ್ಷದಲ್ಲಿ, ಯಾವುದೇ ಪಕ್ಷ ಇರ್ಲಿ, ನಾನು ಬೂತ್
ಬೂತ್ ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ಕೆಲಸ ಮಾಡ್ಕೊಂಡು ವಕ್ತಾರಳಾಗಿದ್ದೀನಿ. ಆ ಪಕ್ಷದವರು ನನ್ನ ಕೆಳ ಹಂತದ ಕಾರ್ಯಕರ್ತರು ನನಗೆ ಪರಿಚಯ ಇದ್ದಾರೆ. ನಮ್ದಾದ್ರೆ ಇನ್ನು ಒಂದು ಪಕ್ಷದ ಇಂಟರ್ನಲ್ ಚರ್ಚೆಗಳಾಗಿ ಫೈನಲ್ ಆಗುತ್ತೆ. ಇಲ್ಲಿ ಹಂಗಿಲ್ಲ. ಎಲ್ಲೋ ಒಂದು ಕೇಶವ ಕೃಪಾದಿಂದ ಒಂದು ಲೀಸ್ಟ್ ಬಂದ್ರೆ ಆ ಲಿಸ್ಟ್ ಫೈನಲ್ ಮಾಡ್ತಾರೆ. ಹಂಗಿದ್ದಾಗ ಆ ಕಾರ್ಯಕರ್ತರಿರ್ಲಿ, ಇನ್ನೊಬ್ಬ ಕಾರ್ಯಕರ್ತರಿರ್ಲಿ, ನೀವ್ ಹೇಳಿದ ಪ್ರಶ್ನೆಗೆ ಹೇಳ್ಬೇಕು ಅಂದ್ರೆ ಖಂಡಿತ ಅಸಮಾಧಾನ ಇರುತ್ತೆ. ಆದ್ರೆ ಪಕ್ಷ ಪ್ರತಿಯೊಂದು, ಈಗ ಕರ್ನಾಟಕ ಒಂದು ಉದಾಹರಣೆ ತಗೊಂಡ್ರೆ 224 ಕ್ಷೇತ್ರದಲ್ಲಿ 115 ಸೀಟ್ ಬಂದ್ರೆ ನಾವು ಆಡಳಿತ ಮಾಡೋದಕ್ಕೆ ಸಾಧ್ಯ. ಯಾವ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಒಂದು ಬಲಾಢ್ಯವನ್ನ ಹೊಂದಿರ್ತಾರೆ, ಗೆಲುವಿನ ದಾಪುಕಾಲಿಟ್ಟಿರ್ತಾರೆ ನೋಡ್ಕೊಂಡು ಅದಕ್ಕ ಒಂದು ಲೆಕ್ಕಾಚಾರದ ಮೇಲೆ ಟಿಕೆಟ್ ಕೊಡ್ತಾರೆ. ಕೆಲವೊಂದ್ ಕಡೆ ಅದು ಫೇಲ್ಯೂರು ಆಗಿರಲ್ಲ ಅಂತ ನಾ ಹೇಳಲ್ಲ. ಮೋಸ್ಟ್ ಆಫ್ ದ ಮೂಮೆಂಟ್ ಅದು ಸಕ್ಸಸ್ ಆಗಿರುತ್ತೆ. ಹಾಗಾಗಿ ಆ ಒಂದು ಆಧಾರದ ಮೇಲೆ ಜೊತೆಗೆ ಅವರ ಕ್ವಾಲಿಫಿಕೇಶನ್ ಯಾಕೆಂದ್ರೆ ದೊಡ್ಡದಾಗೆ ಇದೆ ಅಂತ ಅನ್ನೋದಾದ್ರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಚುನಾವಣೆಗಳಲ್ಲಿ ಎಡುತ್ತಾ ಇರೋದು ಯಾಕೆ? ಮೇಡಮ್, ಅವರು ಮೊನ್ನೆ ಬಿಹಾರ್ ಚುನಾವಣೆ ಆದ್ಮೇಲೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 50 ಸಾರಿ ಅಲ್ಲ, ನಾನು 100 ಸಾರಿ ಹೇಳಿದ್ರು ಸುಳ್ಳುಗಳನ್ನ ಹೇಳಿ ಅಥವಾ ಹಿಂದೂ ಮುಸ್ಲಿಂ ಅಂತ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಸಂಘರ್ಷ ಮಾಡಿ ನಾನು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್, ಯಾಕೆ ಅಂದ್ರೆ ಈಗ 50% ಆಫ್ ವೋಟರ್ಸ್ ಯೂತ್ಸ್ ಇದ್ದಾರೆ ಮೇಡಮ್. ಈ ರೀತಿಯಿಂದ ನಾವು ನೋಡ್ಬೇಕಾಗತ್ತೆ. ನೀವು ಕೂಡ ಗೊತ್ತಿದೆ, ಅನೇಕ ಚುನಾವಣೆಯಲ್ಲಿ ಎಲ್ರು ನಾವಿವತ್ತು ಬಿಹಾರ್ ಚುನಾವಣೆಯನ್ನ ಅವರು ಬಹಳ ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯ ಸಮ್ಮತವಾಗಿ ಪ್ರಜಾಪ್ರಭುತ್ವಕ್ಕೆ ಒಂದು ಕಳಂಕ ತರದೇ ಇರೋ ರೀತಿಯಲ್ಲಿ ನಡೆದಿದೆ ಅಂತ ನಾವು ಒಪ್ಕೊಳಂಗಿಲ್ಲ. ಬಿಹಾರ್ ಚುನಾವಣೆ ಬಿಫೋರೇ ಅವ್ರು ಆಗ್ಲೇ ತಮ್ಮ ಅಂಕಿ ಅಂಶಗಳನ್ನ ಘೋಷಣೆ ಮಾಡಿ ಅವರು ಇದನ್ನ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಚುನಾವಣೆಗಳು ಅಂದ್ರೆ ಈ ಸರಿ ಈಗ ನಿಷ್ಪಕ್ಷಪಾತವಾಗಿರುವಂತ ಚುನಾವಣೆ ನಡೀತಾ ಇಲ್ಲ. ಈ ಮೋದಿಯವರ ಒಂದು ಆಡಳಿತದಲ್ಲಿ ಚುನಾವಣಾ ಆಯೋಗ ಸಂಪೂರ್ಣ ಬಿಜೆಪಿ ಆಯೋಗ ಆಗಿರೋದ್ರಿಂದ ರಾಹುಲ್ ಗಾಂಧಿ ಅವರು ಅದೇ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಬಿಜೆಪಿ ಕಚೇರಿ ಸುಟ್ಟಿರೋದು ಬಿಹಾರದಲ್ಲಿ ಒಂದು ಉದಾಹರಣೆ ಇದೆ. ಯಾರು ಜನರನ್ನ ಹುರಿದುಂಬಿಸಿಲ್ಲ, ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ, ಅಲ್ಲಿ ಜನದಂಗೆ ಎದ್ದೇ ಬಿಜೆಪಿ ಕಚೇರಿನ ಸುಟ್ಟಿರೋದು ನಿಮ್ಮೆಲ್ಲರಿಗೂ ಒಂದು ಇಡೀ ದೇಶ ಕಂಡಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಒಂದು ಪಕ್ಷ ಅವ್ರು ತಮ್ಮ ಪಕ್ಷದಲ್ಲಿರೋದನ್ನ ಮುಚ್ಚಿಟ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ತಿರ್ಬೋದು, ನಾನ್ ಮಾಡಕ್ಕಾಗಲ್ಲ. ಕಾರ್ಯಕರ್ತರಿಗೆ ಖಂಡಿತ ನೋವಿರುತ್ತೆ, ಆದ್ರೆ ಅದನ್ನ ಮೀರಿ ಒಂದು ಲೆಕ್ಕಾಚಾರ ಇರುತ್ತೆ. ಯಾಕಂದ್ರೆ ಚುನಾವಣೆ ಸಿಕ್ಕಾಪಟ್ಟೆ ಈಗ ಕಾಸ್ಟ್ಲಿ ಆಗ್ತಾ ಇದೆ. ಆರ್ಥಿಕವಾಗಿ ಬಲಾಢ್ಯರಿರುವಂತ ಕಾರ್ಯಕರ್ತರಿಗೆ ಎಲ್ಲಾ ಅರ್ಹತೆ ಇರುತ್ತೆ. ಕೆಲವೊಮ್ಮೆ ಆರ್ಥಿಕವಾಗಿ ಅವರು ಬಲಹೀನರಾಗಿದ್ರು ಕೂಡ ಕೆಲವೊಮ್ಮೆ ತೊಂದರೆಗಳಾಗ್ತವೆ. ಅದು ಅಲ್ಲದೆ ಅನೇಕ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಪಕ್ಷದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ, ಅವ್ರು ನಿಂತಿದ್ದಾರೆ, ಗೆದ್ದಿದ್ದಾರೆ. ಅದರಲ್ಲಿ ಕನ್ನಯ್ಯ ಕುಮಾರ್ಗಿಂತ ಹೆಚ್ಚಿನ ಒಂದು ಇದು ಬೇಕಾಗಿಲ್ಲ ರಾಜ್ಯದಲ್ಲಿ. ಹಾಗಾಗಿ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಯುವಕರನ್ನ, ರಾಹುಲ್ ಗಾಂಧಿ ಅವರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯ ಬಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ವೇಳೆ ಅವರು ಒಪ್ಪೋದಾದ್ರೆ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಗೆ ಒಂದ್ ಹೆಜ್ಜೆನೂ ಹಿಂದೆ ಇಡೋದಿಲ್ಲ. ಸೋನಿಯಾ ಗಾಂಧಿ ಅವರಾದ್ರೂ ಅಷ್ಟೇ. ಸೋನಿಯಾ ಗಾಂಧಿ ಅವರಿಗೆ ತಮ್ಮ ಮಗ ರಾಜಕಾರಣಕ್ಕೆ ಬರೋದೇ ಬೇಡವಾಗಿದ್ದಾಗ ಪ್ರಿಯಾಂಕಾ ಗಾಂಧಿ ಇದಕ್ಕೆ ಪಕ್ಷದ ಒಂದು ಎಲ್ಲಾ ನಾಯಕರ ಒತ್ತಾಯದಿಂದ ಬಂದಿದ್ದಾರೆ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ, ರಾಹುಲ್ ಗಾಂಧಿ ನಮ್ಮ ಈಗ ಕಾಲಮಾನದಲ್ಲಿ ನಮ್ಮ ಹಿಂದಿನ ಒಂದು ಇತಿಹಾಸವನ್ನ ಓದಿದ್ವಿ, ಆದ್ರೆ ಮುಂದಿನ ಇತಿಹಾಸಕ್ಕೆ ನಾವೆಲ್ಲ ಹೇಳೋದಂದ್ರೆ ರಾಹುಲ್ ಗಾಂಧಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದು, ರಾಹುಲ್ ಗಾಂಧಿ ಅಂತ ಅದ್ಭುತ ನಾಯಕ ಮತ್ತೊಬ್ಬನಿಲ್ಲ. ಅವರು ದೂರದೃಷ್ಟಿಯ ನಾಯಕ. ಸೋಲು, ಅಬ್ರಹಾಂ ಲಿಂಕನ್ ಕೂಡ 9 ಬಾರಿ ಸೋತು 10ನೇ ಸಾರಿನೇ ಅಧ್ಯಕ್ಷರಾಗಿರೋದು ಮೇಡಮ್. ಸೋಲು ಗೆಲುವಿನ ಮೆಟ್ಟಲು. ಒಂದಿಲ್ಲ ಒಂದಿನ ಅವ್ರಿಗೆ ಅರ್ಹತೆ ಇದ್ದೇ ಇದೆ, ಅವರು ದೇಶದ ಪ್ರಧಾನಿ ಆಗೇ ಆಗ್ತಾರೆ. ಆದ್ರೆ ಅದು ಒಂದು ಅವ್ರು ಸೋತಿದ್ದಾರೆ ಅವರ ನೇತೃತ್ವದಲ್ಲಿ ಅಥವಾ ಅವರಿಂದ ಅದರಿಂದನೇ ಅವ್ರನ್ನ ಅಳತೆ ಮಾಡಕ್ಕಾಗೋದಿಲ್ಲ. ಅದನ್ನು ಮೀರಿ ಕೂಡ ಜನಸಾಮಾನ್ಯರ ಅದ್ಭುತ ನಾಯಕ, ಜನನಾಯಕ ಯಾರಾದ್ರೂ ಈ ದೇಶದಲ್ಲಿ ಈಗಿದ್ರೆ ಅದು ಓನ್ಲಿ ಒನ್ ರಾಹುಲ್ ಗಾಂಧಿ ಅಂತ ಮಾತ್ರ ಹೇಳಬಲ್ಲ. ಓಕೆ ಮೇಡಮ್, ಇಷ್ಟೊತ್ತಿನ ಭಾಗವಹಿಸಿದ್ದಕ್ಕೆ ಶೈಲಜಾ ಮೇಡಮ್ ಹಾಗೆ ಸತ್ಯನಾರಾಯಣ ಸರ್ ಇಬ್ರಿಗೂ ಸಹ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.